ನಮಸ್ಕಾರ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫಾರಂ. ಸ್ನೇಹಿತರೆ, FDA 2021 GK ಪತ್ರಿಕೆ ವಿಶ್ಲೇಷಣೆ ಮಾಡೋಣ. ಸೊ ಫೆಬ್ರವರಿ 2021-22ನೇ ತಾರೀಕು ನಡೆದಿರ್ತಕ್ಕಂಥದ್ದು ಇವತ್ತು. ಅದ್ರ ಕೀ ಆನ್ಸರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಎಷ್ಟು ಚೆನ್ನಾಗಿತ್ತು ಕ್ವಶನ್ ಪೇಪರ್ ಅಂದ್ರೆ ನೀವೆಲ್ಲ ಆ ವಿಜ್ಞಾನದ ಅಪ್ಲೈಡ್ ಸೈನ್ಸ್ ಬಗ್ಗೆ ಹೆಂಗ್ ಬರುತ್ತಾ ಸರ್, ಅದನ್ನೇ ಹೇಳಿದ್ ನಾನು ನಿಮ್ಗೆ. ಯಾವಾಗ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ, ಈ ತರ ಆಗುತ್ತೆ, ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಆಸ್ ಯೂಶುವಲ್ ಕ್ವಶನ್ ಪೇಪರ್ ಏನಿರುತ್ತೆ ಎಲ್ಲಾ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರೆ. ಎಲ್ಲಾ ಒಂದ ಜನರಲ್ ಸ್ಟಡೀಸ್ಗೆ ಏನಿದೆ ಸಬ್ಜೆಕ್ಟ್ಸ್, ಹಿಸ್ಟ್ರಿಯಿಂದ ಹಿಡಿದು ಅಲ್ವಾ, ಇತಿಹಾಸ, ಭೂಗೋಳ ಅಲ್ವಾ ಸರ್, ಭೂಗೋಳ, ಓಕೆ, ಅರ್ಥಶಾಸ್ತ್ರ ಎಲ್ಲ ಈಕ್ವಲ್ ಆಗಿರೋದ್ನ ಈಗ ಏನ್ ಮಾಡ್ತಾರೆ ಹೇಳಿ, ಡಿಫಿಕಲ್ಟೀಸ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನ ಜಾಸ್ತಿ ಕ್ವಶನ್ಸ್ ಕೇಳ್ಬಿಡ್ತಾರೆ. ಸೊ ಅದೇ ಈ ವರ್ಷ ಆಗಿದ್ದು. ವಿಜ್ಞಾನದ ಬಗ್ಗೆ ಹೆಚ್ಚು ಕ್ವಶನ್ಸ್ ಬಂದಿದೆ. ಫೈನ್. ನನ್ನ ಒಂದು 2 months ಇಂದ ಯಾರು ಫಾಲೋ ಮಾಡ್ಕೊಂಡ್ ಬಂದಿರ್ತೀರಾ ಸರ್, ಅವರು ವಿಜ್ಞಾನ ನಾನು ಎನಿವೇಸ್ ನಮ್ ಚಾನಲ್ ಮಾಡಿಲ್ಲ, ಅದು ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಇಂದ. ಬಟ್ ಬೇರೆ ಎಲ್ಲ ಕರೆಂಟ್ ಅಫೇರ್ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಭೂಗೋಳಶಾಸ್ತ್ರ ಆಗಿರ್ಬೋದು, ಹಿಸ್ಟ್ರಿ 100% ಆನ್ಸರ್ ಮಾಡಿರ್ತೀರಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಿದ್ದಾರೆ, ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ಹೌ ಎಕ್ಸಾಮ್ ಶುಡ್ ಬಿ. ಅಂದ್ರೆ ಕಾಂಪಿಟೇಟಿವ್ನೆಸ್ ಗೆ ಇದು ಎಕ್ಸಾಮ್ ಇರಬೇಕು. ಬಟ್ ಫೈನ್, ಡಿಫಿಕಲ್ಟೀಸ್ ಇದೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ 4 ಲಕ್ಷ ಜನ ಬರ್ದಿದೀವಿ ಅಲ್ವಾ ಸರ್, ಎಲ್ಲರೂ ಸೇರಿ 4 ಲಕ್ಷ ಜನ ಬರ್ದಿರ್ಬೇಕಾದ್ರೆ ಇದನ್ನ ಸೆಲೆಕ್ಟ್ ಆಗೋದು 1,000 ಜನ. ಫೈನ್. ಎನಿವೇಸ್, ನಾವು ಇದು ಕೀ ಆನ್ಸರ್ಸ್ ನ ಡಿಸ್ಕಸ್ ಮಾಡ್ಕೊಂಬೋಣ ಒಂದ್ಸಲ, ಯಾವ್ದು ಇದೆ ಏನು ಅಂತ. ಸೊ ಇಲ್ಲಿ ಮ್ಯಾಕ್ಸಿಮಮ್ ನಾನು 100% ಎಲ್ಲಾ ಕ್ವಶನ್ಸ್ ಕೊಡಕ್ಕೆ ಟ್ರೈ ಮಾಡಿದ್ದೀನಿ ಸ್ನೇಹಿತರೆ. ನೋಡೋಣ ಯಾವ್ದು ಕರೆಕ್ಟ್ ಆಗಿದೆ, ಯಾವ್ದು ಸರಿ ಇದೆ, ಯಾವ್ದು ತಪ್ಪಾಗಿದೆ ಅಂತ. ಸೊ ಮೊದಲನೇ ಕ್ವಶನ್, ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ, ಓಕೆ, 2020 ಇದಕ್ಕೆ ಅನ್ವಯಿಸುವುದಿಲ್ಲ ಅಂತ ಕೇಳಿದ್ದಾನೆ. ಯಾವ್ದಕ್ಕೆ ಅನ್ವಯಿಸುವುದಿಲ್ಲ ಸರ್? ಬ್ಯಾಂಕಿಂಗ್, ನಾನು ನಿಮಗೆ ಕರೆಂಟ್ ಅಫೇರ್ ಹೇಳಿದೆ, ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ ಇದೆಯಲ್ಲ, ಅದು ಅಮೆಂಡ್ ಮಾಡ್ತೀವಿ. ಏನು, ಕೋಪರೇಟಿವ್ ಸೊಸೈಟಿನ ಇನ್ಕ್ಲೂಡ್ ಮಾಡ್ತೀವಿ. ಪ್ರಾಥಮಿಕ ಕೃಷಿ ಸಾಲ ಅಂದ್ರೆ ಕೃಷಿಗೆ ಸಾಲ, ಕೋಪರೇಟಿವ್ ಸೊಸೈಟಿ ಏನ್ ಮಾಡ್ತೀವಿ ಸರ್, ಕೃಷಿಗೆ ಸಾಲ ಕೊಡುತ್ತೆ. ಸೊ ಪ್ರೈಮರಿ ಅಲ್ವಾ ಸರ್? ಎಸ್, ಇದು ಕರೆಕ್ಟ್, ಇದು ಕರೆಕ್ಟ್. ಸೊ ಇಲ್ಲಿ ಕೃಷಿ ಅಭಿವೃದ್ಧಿಗಾಗಿ ದೀರ್ಘಕಾಲೀನ ಹಣಕಾಸು ನೆರವನ್ನು ಒದಗಿಸುವುದೇ ತನ್ನ ಪ್ರಾಥಮಿಕ ಉದ್ದೇಶ ಮತ್ತು ಪ್ರಧಾನ ವ್ಯವಹಾರಗಳಿಗೆ ಮಾಡಿಕೊಂಡಿರುವ ಸಹಕಾರಿ ಸಂಘಗಳು. ಹೌದು ಸರ್, ಎರಡನೇದು ಕರೆಕ್ಟ್. ಓಕೆ. ಸೊ ಸಹಕಾರಿ ಸಂಘ, ಕೋಪರೇಟಿವ್ ಸೊಸೈಟೀಸ್ ಬಗ್ಗೆ ಮಾತಾಡ್ತಕ್ಕಂಥದ್ದು. ಸೊ ಇಲ್ಲಿ ಪ್ರೈಮರಿ ಕೃಷಿ ಸಾಲ ಸಂಘಗಳು ಅಂತಿದೆ. ಓಕೆ, ಪ್ರೈಮರಿ ಕೃಷಿ ಸಾಲ ಸಂಘಗಳು ಅಂದ ತಕ್ಷಣ ಅಗ್ರಿಕಲ್ಚರ್ ಡೆಟ್ ಕೊಡ್ತಕ್ಕಂತ ಸಂಸ್ಥೆಗಳು ಬರಕ್ಕೆ ಚಾನ್ಸ್ ಆಗಲ್ಲ. ಇದನ್ನು ಕೂಡ ನೀವು ರೈಟ್ ಅಂತ ಹಾಕಿದ್ರೆ ಇದು ನಮ್ಗೆ ನಿಯಂತ್ರಣ ಕಾಯ್ದೆ ಬಂದಿರೋದು ಕೋಪರೇಟಿವ್ ಸೊಸೈಟಿ ಬಗ್ಗೆ, ಸಹಕಾರಿ ಸಂಘಗಳ ಬಗ್ಗೆ. ಸೊ ಎರಡನೇದು ಕರೆಕ್ಟ್ ಆಗಿ ಆನ್ಸರ್ ಆಗುತ್ತೆ. ಓಕೆ ಸರ್, ಎರಡನೇದು ಕರೆಕ್ಟ್ ಆಗಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಬನ್ನಿ, ಇಲ್ಲಿ ಕನ್ಫ್ಯೂಸ್ ಆಗುತ್ತೆ, ಎರಡು ಕರೆಕ್ಟ್ ಆಗ್ಬೇಕಾ? ಅಗೇನ್ ನಾನು ಇಲ್ಲಿ ಎರಡು ಕರೆಕ್ಟ್ ಅಂತ ಹೇಳಿದ್ರೆ ಅಥವಾ ಎರಡನೇದು ಕರೆಕ್ಟ್ ಅಂತ ಹೇಳಿದ್ರೆ ಸ್ನೇಹಿತರೆ, ಮುಂದೆ KPSC ಅವರದ್ದು ಕೀ ಆನ್ಸರ್ ಬಿಟ್ಟಾಗ ಏನಾಗುತ್ತೆ, ಅವ್ರ ಪ್ರಕಾರ ಯಾವ್ದು ಕರೆಕ್ಟ್ ಅನ್ಸುತ್ತೆ ಅದನ್ನ ಮಾಡ್ಕೋತಾರೆ. ಫೈನ್, ನೋ ಇಶ್ಯೂಸ್. ಬನ್ನಿ, ಈ ಕೆಳಗಿನವುಗಳಲ್ಲಿ ಯಾವ ಮೂಲ ಧಾತು ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುತ್ತದೆ? ಯೂನಿವರ್ಸ್ ಬಗ್ಗೆ ಮಾತಾಡಿದ್ರು ಸರ್, ದಿಸ್ ಇಸ್ ದ ಕೀವರ್ಡ್. ನಮ್ಮ ಭಾರತ್, ನಮ್ಮ ಒಂದು ಅಟ್ಮಾಸ್ಫಿಯರ್, ಅರ್ತ್ ಅಟ್ಮಾಸ್ಫಿಯರ್ ಬಗ್ಗೆ ಕೇಳಿಲ್ಲ. ಯೂನಿವರ್ಸ್, ಅರ್ತ್ ಅಟ್ಮಾಸ್ಫಿಯರ್ ಕೇಳಿದ್ರೆ ಸಾರ್ವಜನಿಕ ಆಗ್ತಾ ಇತ್ತು. ಯೂನಿವರ್ಸ್ ಬಗ್ಗೆ ಕೇಳಿರೋದ್ರಿಂದ ದ ರೈಟ್ ಆನ್ಸರ್ ಯಾವುದು ಸರ್? ಹೈಡ್ರೋಜನ್. ಹೈಡ್ರೋಜನ್ ಫಸ್ಟ್ ಇರೋದು. ಓಕೆ, ಹೈಡ್ರೋಜನ್. ನೆಕ್ಸ್ಟ್ ಇರೋದು ಯಾವುದು ಸರ್? ಹೀಲಿಯಂ. ನೆಕ್ಸ್ಟ್ ಇರೋದು ಯಾವುದು ಸರ್? ಹೀಲಿಯಂ. ಸೊ ಬ್ರಹ್ಮಾಂಡದ ಬಗ್ಗೆ ಕೇಳಿರೋದು. ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಭೂಮಿಯ ಒಂದು ವಾತಾವರಣ ಆಗಿದ್ರೆ ಸಾರ್ವಜನಿಕ ಆಗ್ತಾ ಇತ್ತು. ರೈಟ್ ಆನ್ಸರ್ ದಿಸ್ ಒನ್. ನೆಕ್ಸ್ಟ್ ಒನ್, ಯಾವ ರಾಜ್ಯವು ನಾನು ಕೂಡ ಡಿಜಿಟಲ್ ಎಂಬ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಜಾರಿಗೊಳಿಸಿದೆ? ಸೊ ಯಾವ ರಾಜ್ಯ ಸರ್? ಕೇರಳ. ದ ರೈಟ್ ಆನ್ಸರ್ ಕೇರಳ. ಕೇರಳ ರಾಜ್ಯ ಏನ್ ಮಾಡಿದೆ, ಐ ಆಮ್ ಆಲ್ಸೋ ಡಿಜಿಟಲ್ ಅಂತಕ್ಕಂಥದ್ದು ಲಿಟ್ರಸಿ ಪ್ರೋಗ್ರಾಮ್ ತಂದಿದೆ. ಫೈನ್, ಇದು ಕರೆಂಟ್ ಅಫೇರ್ ರಿಲೇಟೆಡ್. ಫೈನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಉತ್ಕರ್ಷ್ 2022 ಯಾವುದಕ್ಕೆ ಸಂಬಂಧಪಟ್ಟಿತ್ತು? ಸರ್, ದಿಸ್ ಇಸ್ ದ ಮೋಸ್ಟ್ ಈಸಿ ಕ್ವಶನ್. ಇದು ಉತ್ಕರ್ಷ್ 2022 ಯಾವುದಕ್ಕೆ ಸಂಬಂಧಪಟ್ಟಿದ್ದು? ನಮ್ಮ ದೇಶದಲ್ಲಿ ಸ್ಥೂಲ ಆರ್ಥಿಕ ವಾತಾವರಣವನ್ನು ವಿಕಸಿಸಲು RBI ನ ಮಧ್ಯಮ ಅವಧಿಯ ಕಾರ್ಯತಂತ್ರದ ಚೌಕಟ್ಟು. ಮೂರನೇದು, ಇದು ನೀತಿ ಆಯೋಗ ಅಲ್ಲ. ಓಕೆ, ರೈತರ ಆದಾಯ ದ್ವಿಗುಣಗೊಳಿಸುವುದು ಕೂಡ ಅಲ್ಲ. ರೈತರ ತನ್ನ ಮೇಲೆ ಎಕ್ಸ್ಪ್ರೆಸ್ ರೈಲುಗಳ ನವೀಕರಣದ, ರೈಲ್ವೆ ತನ್ನ ಮೇಲ್ ಎಕ್ಸ್ಪ್ರೆಸ್ ನವೀಕರಣದ ಭಾಗವಾಗಿ ರೇಖೆಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆ ಕೂಡ ಅಲ್ಲ. ಸೊ ಯಾವ್ದು ಆನ್ಸರ್? ಮೂರನೇದು ಇಸ್ ದ ರೈಟ್ ಆನ್ಸರ್. RBI ತರತ್ತೆ ಒಂದು ಮೀಡಿಯಂ ಟರ್ಮ್ ಅಂತ, ನಮ್ಮ ಎಕಾನಮಿನ ಏನ್ ಮಾಡ್ಬೇಕು, ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಮೀಡಿಯಂ ಟರ್ಮ್ ಒಂದು ಕಾರ್ಯತಂತ್ರ ರೂಪಿಸ್ಕೊಳ್ಳುತ್ತೆ. ಓಕೆ, ಫೈನ್. ಮೀಡಿಯಂ ಟರ್ಮ್ ಸ್ಟ್ರಾಟಜಿ ಫ್ರೇಮ್ ವರ್ಕ್ ಅಂತ ಕರಿತೀವಿ. ಸೊ ಮೂರನೇದು ಈಗ ರೈಟ್ ಆನ್ಸರ್. ಇಲ್ಲಿ ಕೇರಳ, ಇದು ಮೂರನೇದು ರೈಟ್ ಆನ್ಸರ್. ಓಕೆ ಸರ್, ಫೈನ್. ಇಲ್ಲಿ ಒಂದು ಎರಡು ಕ್ವಶನ್ ಅಕಸ್ಮಾತ್ ನಾನು ತಪ್ಪು ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಓಕೆ, ಅದನ್ನ ಮುಂದೆ ನಾವು ಸರಿ ಮಾಡ್ಕೋಣ. ಬಟ್ ಮ್ಯಾಕ್ಸಿಮಮ್ ನಾನು 100% ಸರಿಯಾಗಿ ಆನ್ಸರ್ ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಫೈನ್. ಅಸ್ಟರ್ಟೈನ್ ಸಕ್ಕರೆಗಿಂತ ಸಿಹಿ ಯಾವುದು? ಇದು ಡ್ಯಾಶ್. ಅಂದ್ರೆ ಇದೊಂದು ಅಪ್ಲೈಡ್ ಸೈನ್ಸ್ ಬಗ್ಗೆ ಕೇಳಿರ್ತಕ್ಕಂಥದ್ದು. ಓಕೆ,
ಆಸ್ಪರ್ಟೇನ್ ಅಂತಕ್ಕಂಥದ್ದು ಸಕ್ಕರೆಗಿಂತ ಸಿಹಿಯಾದದು. ಇದು ಡ್ಯಾಶ್. ಇದು ಏನು ಅಂತ. ಡೈಸ್ಯಾಚುರೇಟೆಡ್ ಇದು. ಓಕೆ, ಡಿಸ್ಯಾಚುರೇಟೆಡ್, ಮೊನೋಸ್ಯಾಚುರೇಟೆಡ್, ಅಮೈನೋ ಆಸಿಡ್, ಡೈಪೆಪ್ಟೈಡ್. ರೈಟ್ ಆನ್ಸರ್ ಡೈಪೆಪ್ಟೈಡ್. ಓಕೆ, ವಿಜ್ಞಾನ ಓದಿದ್ರೆ ಗೊತ್ತಿರುತ್ತೆ. ದ ರೈಟ್ ಆನ್ಸರ್ ಡೈಪೆಪ್ಟೈಡ್. ಓಕೆ ಫೈನ್. ನೆಕ್ಸ್ಟ್ ಬರೋಣ. ಭಾರತದ ಅಟಾರ್ನಿ ಜನರಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು? ಫೈನ್. ಭಾರತ ಸರ್ಕಾರಕ್ಕೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ ನಲ್ಲಿ ಮಾತ್ರ ವಾದಿಸುವುದು, ಭಾರತ ಸರ್ಕಾರಕ್ಕೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಲ್ಲಿ ಎರಡರಲ್ಲೂ ವಾದಿಸುವುದು, ಇದು ಭಾರತದಂತೆ ಯಾವುದೇ ನ್ಯಾಯಾಲಯದಲ್ಲಿ ಹಾಜರಾಗಬಹುದು, ಇವರು ಪೂರ್ಣಕಾಲಿಕ ಕಾನೂನು ಸಲಹೆಗಾರಾಗಿರ್ತಾರೆ. ಎಸ್ ಸರ್, ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ ಗೊತ್ತಾ? ಎ ಬಿ ಸಿ ಅಂತ ಕರೆಕ್ಟ್ ಆಗಿದೆ. ಯಾಕಂದ್ರೆ ಅಟಾರ್ನಿ ಜನರಲ್ ಯಾವ್ದ್ರಲ್ಲಿ ಬರ್ತಾರೆ ಸರ್? ನಮ್ಮ ಒಂದು ಸಂವಿಧಾನಿಕ ಮತ್ತು ಸಂವಿಧಾನೇತರ ನಾನು ಕವರ್ ಮಾಡಿದ್ನಲ್ಲ, ಸಂವಿಧಾನಿಕ ಸಂಸ್ಥೆ ಎರಡಲ್ಲಿ ಬರ್ತಾರೆ. ಸೊ ಎ ಬಿ ಸಿ ಅಂತ ಕರೆಕ್ಟ್. ಅವರು ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ಮಾಡ್ತಾರೆ. ಇದು ಪೂರ್ಣಕಾಲಿಕ ಕಾನೂನು ಸಲಹೆಗಾರ ಆಗಿರ್ತಾರೆ ಅಂದ್ರೆ ಅರ್ಥ ಏನ್ ನಾವ್ ಅರ್ಥ ಮಾಡ್ಕೋಬೇಕು? ನಮ್ಮ ಈ ಕ್ವಶನ್ ಪ್ರಕಾರ ಅರ್ಥ ಏನಾಗುತ್ತೆ ಇದು? ಹೌದು, ಇವರು ಎಲ್ಲಿ ಅಧಿಕಾರದಲ್ಲಿ ಇರ್ತಾರೆ ಸರ್, ಇವರು ಎಲ್ಲಿ ಅಧಿಕಾರದಲ್ಲಿ ಇರ್ತಾರೆ, ಅಧಿಕಾರದಲ್ಲಿ ಇರೋ ತನಕ ಇವರು ಪೂರ್ಣಕಾಲಿಕ ಕಾನೂನು ಸಲಹೆಗಾರ ಆಗಿರ್ತಾರೆ. ಓಕೆ, ಅಂದ್ರೆ ಇವರ ಅಧಿಕಾರದ ಒಂದು ಟೈಮ್ ಪೀರಿಯಡ್ ತನಕ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಎ ಬಿ ಸಿ ಡಿ ಎಲ್ಲ ಕರೆಕ್ಟ್ ಆಗಿ ಆನ್ಸರ್ ಆಗುತ್ತೆ. ಓಕೆ ಸರ್, ಫೈನ್. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2 ರೊಂದಿಗೆ ಹೊಂದಿಸಿ ಮತ್ತು ಕೆಳಗಿನ ಕೊಟ್ಟಿರೋ ಸಂಕೇತಗಳನ್ನು ಉಪಯೋಗಿಸಿ ಸರಿಯಾದ ಆಯ್ಕೆ ಮಾಡಿ. ಫೈನ್ ಸರ್. ವರ್ಗಾವಣೆ ಬೇಸಾಯ, ಎಸ್. ಪಿಗ್ಮಿಗಳು, ನೋಡಿ ಬುಡಕಟ್ಟದ ಬಗ್ಗೆ ಕೇಳಿದ್ದೇನೆ. ಪ್ರಪಂಚಿಕ ಬುಡಕಟ್ಟು ನಮ್ಮ ಒಂದು ವರ್ಲ್ಡ್ ಜಿಯೋಗ್ರಫಿಲಿ ಬರುತ್ತೆ. ಇದು ಕೂಡ ಮಾಡಿದ್ದೆ ನಾನು ಪ್ಲಸ್ ಕ್ಲಾಸಸ್ ಅಲ್ಲಿ. ಫೈನ್. ಪಶು ಸಾಕಾಣಿಕೆ ಎಸ್ಕಿಮೋ, ಬೇಟೆಗಾರರು ಮತ್ತು ಆಹಾರ ಸಂಗ್ರಾಹಕರು ಕಿರ್ಗೀಸ್ ಅಂತಿದ್ದಾರೆ, ಬೇಟೆಗಾರರು ರೆಂಗ್ಮಾಸ್ ಅಂತಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಸರ್? ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ವರ್ಗಾವಣೆ ಬೇಸಾಯ ಮಾಡ್ತಕ್ಕಂಥದ್ದು ರೆಗ್ಮಾಸ್. ಓಕೆ, ರೆಗ್ಮಾಸ್ ಅವರು. ಓಕೆ, ಇನ್ನು ಪಶು ಸಾಕಣೆ ಮಾಡ್ತಕ್ಕಂಥದ್ದು ಯಾರು ಅಂದ್ರೆ ಕಿರ್ಗೀಸ್ ಅಂದ್ರೆ ನಾವು ಪಶು ಸಾಕಣೆ ಅಂದ್ರೆ ಅಲೆಮಾರಿ ತರ, ಅಂದ್ರೆ ಪಶುನ ಮೇಯಿಸ್ಕೊಂಡು ಹೋಗ್ತದೆ. ಕಿರ್ಗೀಸ್ ಅಲ್ಲಿ ಬರ್ತಾರೆ ಕಿರ್ಗಿಸ್ತಾನ್, ಓಕೆ, ತಜಿಕಿಸ್ತಾನ್. ಸೊ ಅಲ್ಲಿ ಏನಾಗುತ್ತೆ, ಹುಲ್ಲುಗಾವಲು ಜಾಸ್ತಿ. ನಮ್ಗೆ ಗೊತ್ತಿದೆಯಲ್ಲ, ಸ್ಟೆಪೀಸ್ ಎಲ್ಲ ನೋಡಿರ್ತೀವಲ್ಲ ಆ ಕಡೆ ಸೈಡ್ ಅಲ್ವಾ ಸರ್, ಪ್ರೈರೀಸ್ ಇದೆಲ್ಲ ಹುಲ್ಲುಗಾವಲು ಬಗ್ಗೆ ಓದಿರ್ತೀರಾ. ಸೊ ರೈಟ್ ಆನ್ಸರ್ ಏನಾಗುತ್ತೆ, ಒಂದಾಗುತ್ತೆ. ಯಾಕಂದ್ರೆ ಈ ಎಸ್ಕಿಮೋಸ್ ಇದಾರಲ್ಲ, ಈ ಎಸ್ಕಿಮೋಸ್ ಸರ್ ಬೇಟೆಗಾರರವರು. ಎಸ್ಕಿಮೋಸ್ ಇದಾರಲ್ಲ ಅವರು ಬೇಟೆಗಾರರು. ಎಸ್ಕಿಮೋಸ್ ಎಲ್ಲಿ ಬರ್ತಾರೆ? ನಮ್ಮ ಅಲಸ್ಕಾ ರೀಜನ್, ಅಲಸ್ಕಾ ರೀಜನ್ ಅಲ್ಲಿ ಬರ್ತಾರೆ. ಅಲಸ್ಕಾ ರೀಜನ್ ಅಲ್ಲಿ ಬರುತ್ತೆ ನಾರ್ತ್ ಪೋಲ್ ಅಲ್ವಾ ಸರ್? ನಾರ್ತ್ ಪೋಲ್ ಅಂದ್ರೆ ಉತ್ತರ ಧ್ರುವದಲ್ಲಿ ಬರ್ತಕ್ಕಂಥದ್ದು. ಪಿಗ್ಮಿಗಳು ನಮ್ಗೆ ಗೊತ್ತು ಆಫ್ರಿಕಾ ಅಲ್ವಾ ಸರ್? ಅವರು ಯಾರಾಗಿರ್ತಾರೆ? ಅವರು ಪಿಗ್ಮಿಗಳು ಬೇಟೆಗಾರರು ಮತ್ತು ಆಹಾರ ಸಂಗ್ರಾಹಕರಾಗಿರ್ತಾರೆ. ಸೊ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್ ಇದು. ಓಕೆ ಸರ್, ಫೈನ್. ಪಾಲಿಪೆಪ್ಟೈಡ್ಸ್ ಗಳು ಡ್ಯಾಶ್ ನಿಂದ ಮಾಡಲ್ಪಟ್ಟ ರೇಖೀಯ ಪಾಲಿಮರ್ ಗಳಾಗಿವೆ. ಅಂದ್ರೆ ಪಾಲಿಪೆಪ್ಟೈಡ್ಸ್ ಆರ್ ರೇಖೀಯ ಲೀನಿಯರ್ ಪಾಲಿಮರ್ಸ್ ಅಂತೆ. ಸೊ ಯಾವ್ದ್ರಿಂದ ಮಾಡಲ್ಪಟ್ಟಿರ್ತಕ್ಕಂಥ ಲೀನಿಯರ್ ಪಾಲಿಮರ್ಸ್ ಇದು? ಅಮೈನೋ ಆಸಿಡ್ಸ್. ಓಕೆ ಸರ್, ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟ, ಅಂದ್ರೆ 50ಕ್ಕಿಂತ ಹೆಚ್ಚು ಒಂದ್ ರೀತಿ ಈ ತರ ಲಿಂಕ್ ಇರುತ್ತೆ. ಲೀನಿಯರ್ ಅಂದ್ರೆ ರೇಖೀಯ ಪಾಲಿಮರ್ಸ್, ಈ ತರ ಲಿಂಕ್ ಇಂದ ಆಗಿರ್ತಕ್ಕಂಥ ಒಂದು ಪಾಲಿಪೆಪ್ಟೈಡ್ ಗಳು ಲೀನಿಯರ್ 50ಕ್ಕಿಂತ ಹೆಚ್ಚು ಅಂದ್ರೆ ಅಮೈನೋ ಆಮ್ಲಗಳು ಸೇರಿ ಆಗಿರ್ತಕ್ಕಂಥದ್ದು ಈ ಪಾಲಿಪೆಪ್ಟೈಡ್ ಗಳು. ಸೊ ಫೋರ್ತ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬರ್ತೇನೆ. ದ್ಯುತಿ ಸಂಶ್ಲೇಷಣೆಯ ಉಪ ಉತ್ಪನ್ನಗಳಲ್ಲಿ ಪ್ರಮುಖವಾದ ವಾತಾವರಣದ ಉಪ ಉತ್ಪನ್ನ, ಇದು ನಿಮ್ಗೆ ಗೊತ್ತಿದೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ವಾತಾವರಣಕ್ಕೆ ಬಿಡುಗಡೆ ಆಗ್ತಕ್ಕಂಥದ್ದು ಯಾವುದು ಸರ್? ಆಮ್ಲಜನಕ. ಸೊ 1 ಇಸ್ ದ ರೈಟ್ ಆನ್ಸರ್. ಫೈನ್ ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ತೀವಿ. ಅಟಲ್ ಸುರಂಗವು ಒಂದು ಹೆದ್ದಾರಿ ಮಾರ್ಗವಾಗಿದ್ದು ಇದನ್ನು ಡ್ಯಾಶ್ ಅಡಿ ನಿರ್ಮಿಸಲಾಗಿದೆ. ನಿಮ್ಗೆ ಗೊತ್ತಿರಬೇಕು, ರೋಹಟಂಗ ಟನಲ್ ನ ಅಟಲ್ ಟನಲ್ ಅಂತ ನಾವು ನಾಮಕರಣ ಮಾಡಿದ್ವಿ. ನಾನು ಬಾರಿ ಕರೆಂಟ್ ಅಫೇರ್ ಅಲ್ಲಿ ಹೇಳಿದ್ದೆ ಇದನ್ನ. ರೋಹಟಂಗ ಪಾಸ್ ಅಲ್ವಾ ಸರ್? ರೋಹಟಂಗ ಪಾಸ್ ಅಲ್ಲಿ ಆಗಿರ್ತಕ್ಕಂಥದ್ದನ್ನು ಎಲ್ಲಿ ಮಾಡಿರೋದು? ರೋಹಟಂಗ ಪಾಸ್ ಹತ್ರ ಮಾಡಿರ್ತಕ್ಕಂಥದ್ದು. ಫೈನ್. ಸೊ ಸಿಂಪಲ್ ಕ್ವಶನ್ ಇದು. ಫೈನ್. ಯಾವ ಪತ್ರಕರ್ತರಿಗೆ 2019-20 ಪೆನ್ ಗೌರಿ ಲಂಕೇಶ್ ಪ್ರಶಸ್ತಿ ನೀಡಲಾಗಿದೆ? ಎಸ್, ಕಾಶ್ಮೀರದವರು ಇವರು. ಯಾರು ಅವರು? ಪ್ರಣಬ್ ರಾಯ್ ಅಲ್ಲ, ರವೀಶ್ ಕುಮಾರ್ ಅಲ್ಲ, ಎನ್ ರಾಯ್ ಅಲ್ಲ, ಯೂಸಫ್ ಜಮೀಲ್. ಸೊ ಮೂರನೇದು ಇಸ್ ದ ರೈಟ್ ಆನ್ಸರ್. ಯೂಸಫ್ ಜಮೀಲ್ ಇಸ್ ದ ರೈಟ್ ಆನ್ಸರ್. ರೋಹಟಂಗ ಪಾಸ್ ಇದು ಯೂಸಫ್ ಜಮೀಲ್ ಇಸ್ ದ ರೈಟ್ ಆನ್ಸರ್. ಅವರಿಗೆ ಗೌರಿ ಲಂಕೇಶ್ ಪೆನ್ ಪ್ರಶಸ್ತಿನ ಕೊಟ್ಟಿರ್ತಕ್ಕಂಥದ್ದು. ಫೈನ್. 12ನೇದು ಬನ್ನಿ. ಡ್ಯಾಶ್ ನ ಕುಂದುಕೊರತೆಗಳನ್ನು ಬಗೆಹರಿಸಲು ಪ್ರಧಾನಮಂತ್ರಿಗಳು ಚಾಂಪಿಯನ್ ಸ್ಪೋರ್ಟ್ಗಳನ್ನು ಪ್ರಾರಂಭಿಸಿದರು. ಸೂಪರ್ ಕ್ವಶನ್, ಕರೆಂಟ್ ಅಫೇರ್ದು MSME ಬಗ್ಗೆ ಸಂಬಂಧಪಟ್ಟಿರೋದು. ಕರೆಂಟ್ ಅಫೇರ್ ನಾನು ಮಂತ್ಲಿ ವೀಕ್ಲಿ ಫಾಲೋ ಮಾಡ್ಕೊಂಡ್ ಬಂದಿದ್ರೆ ಸ್ನೇಹಿತರೆ, ಟಕ್ ಅಂತ ನೀವು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ನ ಪಾಸ್ ಮಾಡಿರ್ತೀರಾ. ಅಂದ್ರೆ ಕಂಪ್ಲೀಟ್ ಆಗಿ ಕರೆಕ್ಟ್ ಆನ್ಸರ್ ಹಾಕಿರ್ತೀರಿ. ಎಸ್, MSME ಸೂಕ್ಷ್ಮ ಸಣ್ಣ ಮಧ್ಯಮ ವಲಯದ ಏನಾದ್ರು ಕೊಂದು ಕೊರತೆಗಳಿದ್ರೆ ಈ ಚಾಂಪಿಯನ್ ಪೋರ್ಟಲ್ ಅಲ್ಲಿ ಬೇಗ ಪರಿಹರಿಸಬಹುದು. ಡಿಜಿಟಲೈಸ್ ಮಾಡಿರ್ತಕ್ಕಂಥದ್ದು. ಓಕೆ, ಚಾಂಪಿಯನ್ ಪೋರ್ಟಲ್ ಅಂತ ಕರಿತೀವಿ ಅದನ್ನ. ಫೈನ್. ಓಕೆ, 4ನೇದು ರೈಟ್ ಆನ್ಸರ್. ಫೈನ್ ಸರ್. ನೆಕ್ಸ್ಟ್ ಬನ್ನಿ. ಈ ಕೆಳಗಿನವುಗಳಲ್ಲಿ ಭಾರತದ ಅತಿ ಉದ್ದದ ಎಕ್ಸ್ಪ್ರೆಸ್ ದಾರಿ ಯಾವುದು? ವೆರಿ ಗುಡ್. 2021 ಇಲ್ಲಿ ಯಾವ್ದು ಅತ್ಯಂತ ಎತ್ತದ್ದು? ಓಕೆ, ಸೂಪರ್ ಕ್ವಶನ್ ಕೇಳಿದ್ದಾರೆ ಸರ್. ಇವಾಗ ಅತ್ಯಂತ ದೊಡ್ಡ ಎಕ್ಸ್ಪ್ರೆಸ್ ದಾರಿ ಯಾವುದು ಅಂದ್ರೆ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ದಾರಿ ಸರ್. ಓಕೆ, ಇದು ಫಸ್ಟ್. ಇದಕ್ಕಿಂತ ಮುಂಚೆ ಇದು ಯಮುನಾ ಎಕ್ಸ್ಪ್ರೆಸ್ ದಾರಿ. ಈಗ ಯಮುನಾ 2ನೇದಿದೆ.
ಫಸ್ಟ್ ಒನ್ ಎಕ್ಸ್ಪ್ರೆಸ್ ರೋಡ್ ಯಾವುದು ಅಂದ್ರೆ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ದಾರಿ. ಓಕೆ, ಫಸ್ಟ್ ಒನ್, ದಿಸ್ ಇಸ್ ದ ರೈಟ್ ಆನ್ಸರ್. ಇಸ್ ದ ರೈಟ್ ಆನ್ಸರ್, ಯಮುನಾ ಅಲ್ಲ. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ಫೈನ್. ನೆಕ್ಸ್ಟ್ ಬನ್ನಿ, ಮಾನವ ಶರೀರದಲ್ಲಿ ನೀರಿನ ಮಟ್ಟವನ್ನು ಡ್ಯಾಶ್ ಹಾರ್ಮೋನ್ ನಿಯಂತ್ರಿಸುತ್ತದೆ. 14ನೇದು, ಯಾವ ಹಾರ್ಮೋನ್ ನಿಯಂತ್ರಿಸುತ್ತದೆ ಮಾನವ ಶರೀರದಲ್ಲಿ ನೀರಿನ ಮಟ್ಟವನ್ನ ಅಂದ್ರೆ ADH ಅಂತ ಕರಿತೀವಿ, ಆಂಟಿ ಡಯೂರಿಕ್ ಹಾರ್ಮೋನ್ ಅಂತ ಕರಿತೀವಿ. ಏನ್ ಹೇಳಿ? ಆಂಟಿ ಡಯೂರಿಕ್ ಹಾರ್ಮೋನ್ ಅಂತ ಕರಿತೀವಿ, ADH ಅಂತ ಕರಿತೀವಿ. ಇದು ಪಾಲಿಪೆಪ್ಟೈಡ್ಸ್. ಓಕೆ, ಪಾಲಿಪೆಪ್ಟೈಡ್ಸ್ ಇಂದ ಆಗಿರ್ತಕ್ಕಂಥದ್ದು. ಸೊ ರೈಟ್ ಆನ್ಸರ್ 3ನೇದು. ಓಕೆ ಸರ್, ವಿಜ್ಞಾನದ ಪರೀಕ್ಷೆಯಲ್ಲಿ ಮಾನವನ ಶರೀರ ಬಯೋಲಜಿದು ಇಂದ ತಗೊಂಡಿರ್ತಕ್ಕಂಥದ್ದು. ಫೈನ್. ನೆಕ್ಸ್ಟ್ ಬನ್ನಿ, ಅಕ್ಕಿಗೆ ಹೊಳಪು ಕೊಡುವುದರಿಂದ ಅಥವಾ ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಡ್ಯಾಶ್ ವಿಟಮಿನ್ ಅನ್ನು ಕಳೆದುಕೊಳ್ಳುತ್ತೇವೆ. ಅಂದ್ರೆ ಪಾಲಿಶ್ ಮಾಡ್ತೀವಲ್ಲ ಅಕ್ಕಿನ, ಮತ್ತೆ ಅದನ್ನ ಪದೇ ಪದೇ ನಾವು ಅದನ್ನ ಮಾಡ್ಬೇಕಾದ್ರೆ ತೊಳಿತೀವಿ. ಆಗ ಯಾವ ವಿಟಮಿನ್ ಅದಕ್ಕೆ ಕಳೆದುಕೊಳ್ಳುತ್ತದೆ ಅಂದ್ರೆ ವಿಟಮಿನ್ B1 ಅಂತ ಕರಿತೀವಿ. ವಿಟಮಿನ್ B1 ಯಾವುದು ಸರ್? ರೈಬೋಫ್ಲೆಮಿನ್. ರೈಬೋಫ್ಲೆಮಿನ್ ಇಸ್ ದ ರೈಟ್ ಆನ್ಸರ್. ಓಕೆ, ವಿಟಮಿನ್ B1 ಯಾವುದು? ರೈಬೋಫ್ಲೆಮಿನ್ ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ, ಮೊಹಮ್ಮದ್ ಬಿನ್ ತುಘಲಕ್ ಡ್ಯಾಶ್ ನನ್ನು ನ್ಯಾಯಾಧೀಶನಾಗಿ ನೇಮಿಸಿದ. ತುಘಲಕ್ ಒಬ್ಬರನ್ನ ನ್ಯಾಯಾಧೀಶನಾಗಿ ತಾತ್ಕಾಲಿಕವಾಗಿ ನೇಮಿಸಿರ್ತಾನೆ. ಯಾರದು? ಇದು ಸಿಂಪಲ್ ಕ್ವಶನ್. ಇದು ಅವ್ರು ಯಾರು ಅಲ್ಲ, ನಮ್ಮ ಇಬ್ನೆ ಬತೂತಾ. ಓಕೆ, 3 ಇಸ್ ದ ರೈಟ್ ಆನ್ಸರ್. ಫೈನ್ ಸರ್. ಓಕೆ, ಜರೂಕಾ ಇ ದರ್ಶನ್ ಇದು ಯಾರ ಚಿಂತನೆ ಕೂಸಾಗಿತ್ತು? ಅಂದ್ರೆ ಯೂಶಲಿ ಹುಮಾಯೂನ್ ಅಂತ ಕರಿತಿದ್ರು ಫೌಂಡರ್, ಆಕ್ಚುಲಿ ಹೇಳ್ಬೇಕಂದ್ರೆ. ಆದ್ರೆ ಅದನ್ನ ಕ್ರೆಡಿಟ್ ಹೋಗೋದ್ ಯಾರಿಗೆ ಹೇಳಿ? ಆ ಕ್ರೆಡಿಟ್ ತಗೊಂಡಿದ್ದು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ರು ಜರೂಕಾ ಇ ದರ್ಶನ್ ಅಂತಕ್ಕಂಥದ್ದು. ಓಕೆ, ಅಂದ್ರೆ ದರ್ಶನ್ ಅಂತಂದ್ರೆ ಏನು ಸರ್? ದರ್ಶನ ಕೊಡೋದು ಸರ್, ಜನರಿಗೆ ದರ್ಶನ ಕೊಡ್ತಕ್ಕಂಥದ್ದು ಯಾರು ಸರ್? ಅಕ್ಬರ್. 4ನೇದು ರೈಟ್ ಆನ್ಸರ್. ಫೈನ್ ಸರ್. ನೆಕ್ಸ್ಟ್ ಬನ್ನಿ, ಕಬೀರನ ಮರಣದ ತರುವಾಯ ಆತನ ಗೋರಿಯನ್ನು ಎಲ್ಲಿ ಕಟ್ಟಲಾಯಿತು? ಕಬೀರ್ ದಾಸ್ ಗೊತ್ತಲ್ಲ ಸರ್, ಎಲ್ಲಿ ಕಟ್ಟಾಗ ಸರ್? ಎಲ್ಲಿ ಕಟ್ಟಿದ್ರು ಅವರು? ಮಗರ್ ಎಲ್ಲಿ ಬರುತ್ತೆ ಸರ್? ಮಗರ್ ಇಸ್ ದ ರೈಟ್ ಆನ್ಸರ್. UP, ಉತ್ತರ ಪ್ರದೇಶದಲ್ಲಿ ಬರುತ್ತೆ, UP ಬರ್ತದೆ. ಮಗರ್ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್. ಭಾರತಕ್ಕೆ ರೋಮನ್ ನಿಂದ ರಫ್ತಾಗುತ್ತಿದ್ದ ವಸ್ತುಗಳ ಪಟ್ಟಿಯಲ್ಲಿ ಕೆಳಗಿನ ಯಾವುದು ಒಳಗೊಂಡಿರುವುದಿಲ್ಲ? ಅಂದ್ರೆ ರೋಮನ್ ನಮ್ಗೆ ಆಮದು ಮಾಡ್ಕೋತಿದ್ರು ಭಾರತದಿಂದ, ಬಟ್ ಜೊತೆಗೆ ಭಾರತಕ್ಕೂ ಕೂಡ ಒಂದಷ್ಟು ರಫ್ತು ಮಾಡ್ತಾ ಇದ್ರು. ಇದ್ರಲ್ಲಿ ಯಾವುದು ಒಳಗೊಂಡಿರಲಿಲ್ಲ? ಯಾವುದು ಸರ್? ರೋಮನ್ಸ್ ಅಂದ್ರೆ ಗೊತ್ತಿರೋ ಸರ್, ಅಲ್ಲಿಂದ ವೈನ್ಸ್, ದ್ರಾಕ್ಷಾರಸ ಬರ್ತಿತ್ತು. ಇದು ಕರೆಕ್ಟ್. ಇದು ನಮ್ಗೆ ಅವರು ರಫ್ತು ಮಾಡ್ತಾ ಇದ್ರು ಭಾರತಕ್ಕೆ. ಹೌದು. ಒಣ ಹಣ್ಣು, ಹೌದು ಸರ್. ಆರ್ಟೈನ್ ಮಡಿಕೆಗಳು, ಎಸ್. ಆರ್ಟೈನ್ ಮಡಿಕೆಗಳು ಅಂತಂದ್ರೆ ಪಾಟ್ರೀಸ್ ಅಂತ ಕರಿತೀವಿ, ಒಂದು ಡೆಕೋರೇಟ್ ಮಾಡಿದ್ರು, ಅದು ಕೂಡ ಮಾಡ್ತಾ ಇದ್ರು. ಹೌದು. ಆದ್ರೆ ಚಿನ್ನದ ಬೆಳ್ಳಿ ನಾಣ್ಯಗಳು, ರೈಟ್ ಆನ್ಸರ್ ಇದಕ್ಕೆ ಯಾವ್ದಾಗುತ್ತೆ? ಒಳಗೊಂಡಿರಲಿಲ್ಲ. ಅಂದ್ರೆ ನಮಗೆ ಅವರು ಚಿನ್ನ ಬೆಳ್ಳಿನ ಕಳಿಸ್ತಿರ್ಲಿಲ್ಲ. ಓಕೆ, ಸೊ 1 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಈ 3 ಅವರು ನಮ್ಗೆ ರಫ್ತು ಮಾಡ್ತಾ ಇದ್ರು ಭಾರತಕ್ಕೆ. ಅಂದ್ರೆ ರೋಮನ್ ನಿಂದ ರಫ್ತು ಆಗ್ತಿದ್ದು ಭಾರತಕ್ಕೆ. ಓಕೆ, ಇದು ಆಗ್ತಿರ್ಲಿಲ್ಲ, ಚಿನ್ನ ಬೆಳ್ಳಿ ನಾಣ್ಯಗಳಲ್ಲ. ಓಕೆ, ಫೈನ್. ಯಾಕಂದ್ರೆ ನಮ್ಮಲ್ಲೇ ಹೆಚ್ಚು ಜಾಸ್ತಿ ಇದ್ದಿದ್ದು, ಅದಕ್ಕೆ ಅಲ್ವಾ ಬ್ರಿಟಿಷರ್ ಏನ್ ಮಾಡಿದ್ದು? ಅದನ್ನ ಚಿನ್ನ ಬೆಳ್ಳಿದ ಒಂದು ಇದನ್ನ ತೆಗೆದವರು ನಮ್ಗೆ ಏನ್ ತಂದಿದ್ದವರು? ಈ ಬೇರೆ ಬೇರೆ ಆಗಿರ್ತಕ್ಕಂಥ ನೋಟಿನ ಇದನ್ನ ತಂದಿರ್ತಕ್ಕಂಥದ್ದು. ಫೈನ್. ನೆಕ್ಸ್ಟ್ ಬನ್ನಿ, ತೈಲಗಳು ಮತ್ತು ಕೊಬ್ಬಿನ ತೀವ್ರತೆಯು ಡ್ಯಾಶ್ ಅಂತ ಉಂಟಾಗುತ್ತದೆ. ಅಂದ್ರೆ ಏನರ್ಥ? ರಾನ್ಸಿಡಿಟಿ ಆಫ್ ಆಯಿಲ್ ಅಂತ ಕರಿತೀವಿ. ಫ್ಯಾಟ್ ಇದು ಎಲ್ಲಿಂದ ಉಂಟಾಗುತ್ತೆ? ಕಾರಣ ಏನು ಕಾರಣ ಅಂತ ಹೇಳಿ? ಇದಕ್ಕೆ ಕಾರಣ ಈ ಟ್ರೈಗ್ಲಿಸರೈಡ್ ಗಳ ಜಲ ವಿಚ್ಛೇದನೆ, ಅಪರ್ಯಾಪ್ತ ಗ್ಲಿಸರೈಡ್ ಗಳ ಆಕ್ಸಿಡೀಕರಣ. ಇಲ್ಲಿ 1 ಮತ್ತು 2 ಇದೆ, ಇವುಗಳಲ್ಲಿ ಯಾವುದೂ ಇಲ್ಲ. ಸೊ ಇಲ್ಲಿ ಏನು ಅಂತಂದ್ರೆ ಟ್ರೈಗ್ಲಿಸರೈಡ್ಸ್ ಜಲ ವಿಚ್ಛೇದನೆ ಅಂದ್ರೆ ಹೈಡ್ರಾಲಿಸಿಸ್ ಅಂತ ಕರಿತೀವಿ. ಜಲ ವಿಚ್ಛೇದನೆ ಅಂದ್ರೆ ಹೈಡ್ರಾಲಿಸಿಸ್ ಅಂತ ಕರಿತೀವಿ. ಓಕೆ, ಆಕ್ಸಿಡೇಷನ್ ಆಫ್ ಅನ್ಸ್ಯಾಚುರೇಟೆಡ್ ಗ್ಲೈಸರೈಡ್ಸ್ ಅಂತ ಕರಿತೀವಿ. ಇದು ಅಂದ್ರೆ ಆಕ್ಸಿಡೀಕರಣ. ಈ 2 ಕೂಡ ರೈಟ್ ಆನ್ಸರ್. ಇದಕ್ಕೆ ಆನ್ಸರ್. ಓಕೆ, ಇದಕ್ಕೆ ರೈಟ್ ಆನ್ಸರ್ 2 ಕೂಡ. ಈ 2 ಪ್ರೋಸೆಸ್ ಗಳಿಂದ ಏನಾಗುತ್ತೆ ಸರ್? ಆಯಿಲ್ ಅಲ್ಲಿ ಫ್ಯಾಟ್ ಆಸಿಡ್ ನ ನಮಗೆ ಜಾಸ್ತಿ, ಕೊಬ್ಬಿನ ತೀವ್ರತೆನ ಜಾಸ್ತಿ ಉಂಟಾಡಕ್ಕೆ ಸಾಧ್ಯ. ನಾನು ನಿಮ್ಗೆ ಹೇಳಿದ್ದೇನಲ್ಲ, ಫ್ಯಾಟ್ಸ್ ನಿಮ್ಗೆ ನಾನು ಇದನ್ನ ಕರೆಂಟ್ ಅಫೇರ್ ಅಲ್ಲಿ ಕೂಡ ಹೇಳಿದ್ದೆ. ಏನು ಸರ್? ಹೈಡ್ರಾಲಿಸಿಸ್ ಮಾಡ್ತೀವಿ, ಆಕ್ಸಿಡೈಸ್ ಮಾಡಿ ಹೈಡ್ರಾಲಿಸಿಸ್ ಮಾಡ್ತೀವಿ. ಟ್ರಾನ್ಸ್ ಫ್ಯಾಟ್ ಬಗ್ಗೆ ನಾನು ಕರೆಂಟ್ ಅಫೇರ್ ಅಲ್ಲಿ ಹೇಳಿದ್ದೆ. ಟ್ರಾನ್ಸ್ ಫ್ಯಾಟ್ ಬಗ್ಗೆ. ಟ್ರಾನ್ಸ್ ಫ್ಯಾಟ್ ಅಂದ್ರೇನು? ನಮಗ ಈ ಕೊಬ್ಬಿನ ತೀವ್ರತೆನ ಹೆಚ್ಚತಕ್ಕಂಥದ್ದು ಆರ್ಟಿಫಿಷಿಯಲಿ, ಏನು ಈ ಡಾಲ್ಡಾ ಈ ರೀತಿ ಹಿಂಗೆ ಸರ್ ಮಾಡೋದು ಬಿಕಾಸ್ ಆಫ್ ಹೈಡ್ರಾಲಿಸಿಸ್ ಅಂತ ಹೇಳಿದ್ದೆ. ಹೈಡ್ರಾಲಿಸಿಸ್ ಇಲ್ಲೂ ಇದೆ, ಆಕ್ಸಿಡೈಸ್ ಮತ್ತೆ ಹೈಡ್ರಾಲಿಸಿಸ್. ಸೊ 2 ಕರೆಕ್ಟ್ ಆನ್ಸರ್. 3ನೇದು ರೈಟ್ ಆನ್ಸರ್. ಓಕೆ ಸರ್, ಫೈನ್. 21ನೇದು, ಬೌದ್ಧ ಧರ್ಮವು ಡ್ಯಾಶ್ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರುತ್ತದೆ. ಅರಣ್ಯ, ನಗರ, ಗ್ರಾಮೀಣ, ಸಮದರ್ಶಿ. ಯಾವುದು ಸರ್? ಸಮದರ್ಶಿ. ಕಂಪೋಸಿಷನ್ ಲೈಫ್ ಇರಬೇಕು. ಗ್ರಾಮೀಣದಲ್ಲಿ ಇರಿ ನೀವು, ಅರಣ್ಯದಲ್ಲಿರಿ, ನಗರ ಅಂತ ಬೌದ್ಧ ಧರ್ಮ ಹೇಳಲ್ಲ. ಸಮದರ್ಶಿ ಜೀವನ, ಇದು ಸುಮ್ಮನೆ ಹಾಕಿದ್ದಾರೆ. ರೈಟ್ ಆನ್ಸರ್ 4ನೇದು. ಓಕೆ ಸರ್, ಫೈನ್. ಬೆಂಜಿನ್ ರಿಂಗ್ ಹೊಂದಿರುವ ಅಮೈನೋ ಆಮ್ಲಕ್ಕೆ ಡ್ಯಾಶ್ ಉದಾಹರಣೆ ಆಗಿದೆ. ಅದಕ್ಕೆ ಬೆಂಜಿನ್ ರಿಂಗ್ಸ್ ಇರುತ್ತಂತೆ. ಓಕೆ, ಅಮೈನೋ ಆಸಿಡ್ ಯಾವ್ದಕ್ಕೆ ಉದಾಹರಣೆ? ಅದು ಉದಾಹರಣೆ ರೈಟ್ ಆನ್ಸರ್ ಇದಕ್ಕೆ ಹೇಳ್ಬಿಡ್ತೀನಿ. ಟೈರೋಸಿನ್. ಓಕೆ, ಟೈರೋಸಿನ್ ಇಸ್ ದ ರೈಟ್ ಆನ್ಸರ್. 2ನೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್.
ನಾನು ವಿಜ್ಞಾನದ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅದು ಔಟ್ ಆಫ್ ಮೈಂಡ್ ಕ್ವಶನ್ಸ್ ಇದೆ ತುಂಬಾ. ಓಕೆ ಸರ್, ಬಟ್ ರೈಟ್ ಆನ್ಸರ್ಸ್ ಮಾತ್ರ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ. ಟೈರೋಸಿನ್ ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ. 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಯಾವ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದರು? ಸೊ ಹೂ ವಾಸ್ ದ ಗವರ್ನರ್ ಜನರಲ್ ಡ್ಯೂರಿಂಗ್ 4th ಆಂಗ್ಲೋ ಮೈಸೂರು ವಾರ್ ಅಂತ. ಓಕೆ, ಯಾರು ಸರ್ ಆಗಿದ್ದು? ಸಿಂಪಲ್ ಇದು. ಕಾರ್ನವಾಲಿಸ್, ಡಾಲೌಸಿನ, ವಾರನ್ ಹೇಸ್ಟಿಂಗ್, ವೆಲ್ಲೆಸ್ಲಿನ. ಸೊ ರೈಟ್ ಆನ್ಸರ್ ಲಾರ್ಡ್ ಕಾರ್ನವಾಲಿಸ್. 3ನೇದು ರೈಟ್ ಆನ್ಸರ್. ಫೈನ್. ವಿಜಯನಗರ ದ ಒರಿಜಿನ್ ಆಫ್ ದ ಸಿಟಿ ಅಂಡ್ ದ ಎಂಪೈರ್ ಪ್ರಖ್ಯಾತ ಕೃತಿಯ ಲೇಖಕರು ಯಾರು? ಹೂ ವಾಸ್ ದ ಆಥರ್? ಇದನ್ನು ಬರ್ದಿದ್ ಯಾರು ಈ ಪುಸ್ತಕನ ಅಂತ ಕೇಳಿದ್ರು. ಸಿಂಪಲ್ ಕ್ವಶನ್ ಇದು. ಬಟನ್ಸ್ಟೈನ್, ವೆಂಕಟರಮಣಯ್ಯ ಎನ್, ಅಯ್ಯಂಗಾರ್ ಎಸ್ ಕೆ, ವೆಂಕಟರತ್ನಂ ಎವಿ. ಸೊ ರೈಟ್ ಆನ್ಸರ್ ವೆಂಕಟರಮಣಯ್ಯ ಎನ್. ಸೊ 2 ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ಫೈನ್. ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲು ಫ್ಯಾಕ್ಟರಿಯನ್ನು ತೆರೆದಿದ್ದು ಯಾವ ಸ್ಥಳದಲ್ಲಿ? ಸರ್ ಈಸ್ಟರ್ನ್ ಅಂದ್ರೆ ಪೂರ್ವ ಭಾರತದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಫಸ್ಟ್ ತೆಗೆದಿದ್ದು ಭಾರತದಲ್ಲಿ ಸೂರತ್. ನಿಮ್ಗೆ ಗೊತ್ತಿದೆ ಸೂರತ್ ಅಲ್ವಾ ಸರ್? ಸೂರತ್. ನಾವು ಈಸ್ಟರ್ನ್ ಇಂಡಿಯಾ ಅಂದ್ರೆ ಪೂರ್ವ ಭಾರತದಲ್ಲಿ ಬಗ್ಗೆ ಮಾತಾಡ್ತೀವಿ. ಎಲ್ಲಿ ಸರ್? ದಿಸ್ ಇಸ್ ದ ರೈಟ್ ಆನ್ಸರ್, ಒರಿಸ್ಸಾ. ಹೂಗ್ಲಿ ನದಿ ದಂಡೆ ಹತ್ರ, ಒರಿಸ್ಸಾ ಹತ್ರ, ದಂಡೆ ಪಕ್ಕ ಬಾಸು ಒರಿಸ್ಸಾದಲ್ಲಿ ತೆಗ್ದಿದ್ದು ಸರ್. ಓಕೆ, ಒರಿಸ್ಸಾ ಇಸ್ ದ ರೈಟ್ ಆನ್ಸರ್. 1633. ಓಕೆ, ಒರಿಸ್ಸಾ ಇಸ್ ದ ರೈಟ್ ಆನ್ಸರ್. ಸ್ಟೇಟ್, ಸ್ಥಳ. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ. ಧರ್ಮ ಇಲ್ಲ, ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬ ತಮ್ಮ ಉದ್ದೇಶಗಳನ್ನು ಯಾರು ಘೋಷಿಸಿದರು? ಯಾರು ಘೋಷಣೆ ಮಾಡಿದ್ರು ಆತರ? ಸರ್ ಜಾತಿ ಧರ್ಮ ಮಾನವ ಕುಲ ಇದನ್ನ ಹೇಳಿದ್ಯಾರು ಸರ್? ಸಿಂಪಲ್ ಕ್ವಶನ್ ಸರ್. ಕೇರಳದವ್ರು ಯಾರು ಸರ್ ಅವರು? ಶ್ರೀ ನಾರಾಯಣ ಗುರು. 2 ಇಸ್ ದ ರೈಟ್ ಆನ್ಸರ್. ಓಕೆ, 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಡೆಟಾಲ್ ನ ರಾಸಾಯನಿಕ ಹೆಸರೇನು? ಡೆಟಾಲ್ ನಲ್ಲಿ ಇರ್ತಕ್ಕಂಥ ರಾಸಾಯನಿಕ ಹೆಸರೇನು? ಫಿನಾಲ್ ದುರ್ಬಲ ದ್ರಾವಣನ, ಸಲ್ಫಾನಿಲೈಡ್, ಕ್ಲೋರೋಕ್ಲೈಸಿನಾಲ, ಆರ್ಥೋ ಹೈಡ್ರಾಕ್ಸಿ ಬೆನ್ಜೋಯಿಕ್ ಆಮ್ಲನ? ರೈಟ್ ಆನ್ಸರ್ ಕ್ಲೋರೋಕ್ಲೈಸಿನಾಲ್. ಓಕೆ, ಕ್ಲೋರೋಜೈಲಿನಾಲ್ ಅಂತಾನು ಕೂಡ ಕರಿತೀವಿ, ಕ್ಲೈಸಿನಾಲ್ ಅಂತಾನು ಕೂಡ ಕರಿತೀವಿ. ಅಂದ್ರೆ ಉಚ್ಚಾರಣೆ ಬೇರೆ ಬೇರೆ ಇರುತ್ತೆ. ನಾವು ಕನ್ನಡದಲ್ಲಿ ಓದ್ಬೇಕಾದ್ರೆ ಒಂಥರ ಓದ್ತೀವಿ, ಇಂಗ್ಲಿಷ್ ಅಲ್ಲಿ ಏನಾಗ್ತೀವಿ ಕ್ಲೋರೋಜೈಲಿನಾಲ್ ಅಂತ ಕರಿತೀವಿ. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ. ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಈ ಕೆಳಗಿನ ಯಾವ ರಾಣಿಯನ್ನು ಕರೀತಿದ್ದರು? ವೆರಿ ಇಂಪಾರ್ಟೆಂಟ್. ನಮ್ಮ ವಿಜಯನಗರ ಸಾಮ್ರಾಜ್ಯ ನಂತರ ಇವರು ತುಂಬಾ ನಮ್ಮ ಒಂದು ಬ್ರಿಟಿಷ್ ಈ ಪೋರ್ಚುಗೀಸರ ಯುದ್ಧ ಮಾಡೋದು, ದಂಗೆ ಇದೆಲ್ಲ ಮಾಡಿರ್ತಾರೆ. ಯಾರವರು? ರಾಣಿ. ಸಿಂಪಲ್ ಕ್ವಶನ್ ಇದು. ರಾಣಿ ಯಾರು ಹೇಳಿ? ರಾಣಿ ಚೆನ್ನ ಭೈರವ ದೇವಿ. ಓಕೆ, 3ನೇದು ರೈಟ್ ಆನ್ಸರ್. ಎಲ್ಲಿ ಸರ್? ನಮ್ಮ ಈಗಿನ ಮಲಬಾರ್ ತೀರ, ಗೋವಾ, ಉತ್ತರ ಕನ್ನಡ. ಓಕೆ, ನಮ್ಮ ಹೊನ್ನಾವರ ಆ ಸೈಡ್. ಓಕೆ, ಸುಳ್ವಾ ಡೈನಸ್ಟಿ. ಓಕೆ, ಸುಳ್ವಾ ಡೈನಸ್ಟಿ ಇಲ್ಲಿ ಇರ್ತಕ್ಕಂಥದ್ದವರು 1578 ಆಸ್ಪಾಸು. ಓಕೆ, 1578 ಇಂದ ಆಸ್ಪಾಸು. ರಾಣಿ ಚೆನ್ನ ಭೈರವ ದೇವಿ ಇಸ್ ದ ರೈಟ್ ಆನ್ಸರ್. ಫೈನ್ ಸರ್. ನೆಕ್ಸ್ಟ್ ಬನ್ನಿ. ಪಟ್ಟಿ 1 ಮತ್ತು ಪಟ್ಟಿ 2 ರೊಂದಿಗೆ ಹೊಂದಿಸಿ ಕೆಳಗಿಂದ ಕೊಟ್ಟಿರೋ ಸಂಕೇತಗಳಿಗೆ ಸರಿಯಾದ ಉತ್ತರ ಆರಿಸಿ. ಫೈನ್. ಇಲ್ಲೇನ್ ಕೊಟ್ಟಿದ್ದಾನೆ? ಆಳವಾದ ಕಂದರ ಕೊಟ್ಟಿದ್ದಾನೆ, ಸಾಗರ. ಎಲ್ಲಿ ಕಂಡು ಬರುತ್ತೆ? ಇಲ್ಲಿ ನೋಡಿ, ಈಸಿಯಾಗಿ ನೀವು ಕಂಡು ಹಿಡಿದು ಬಿಡ್ಬೋದು. ಹೆಂಗ್ ಕಂಡು ಹಿಡಿತೀರಾ ಸರ್ ಈಸಿಯಾಗಿ? ಸರ್ ನಿಮಗೆ ಗೊತ್ತಿದೆ, ಇಲ್ಲಿ ಆಪ್ಷನ್ ಮೆಥಡ್ ಅಲ್ಲಿ ನೀವು ನೋಡ್ಬೋದು. ಮರಿಯಾನಾ ಟ್ರೆಂಚ್ ಅಂತ ಕರಿತೀವಿ ಸರ್. ಇದಕ್ಕಂತೂ ಗೊತ್ತಿರುತ್ತಲ್ವಾ? ಮರಿಯಾನಾ ಕಂದರ ಎಲ್ಲಿ ಬರುತ್ತೆ ಸರ್? ಸಿಂಪಲ್ ಇದು. ಮರಿಯಾನಾ ಕಂದರ ಎಲ್ಲಿ ಬರುತ್ತೆ? ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಬರುತ್ತೆ. 3ನೇ ಆಪ್ಷನ್ ಎಲ್ಲಿದೆ ಸರ್? ಇಲ್ಲಿ ಹೇಗೆ A3 ಇಲ್ಲಿದೆ. ಸೊ ನೋಡಿ, ಬರೀ ಒಂದೇ ಒಂದು ಆಪ್ಷನ್ ಇಟ್ಕೊಂಡು ರೈಟ್ ಆನ್ಸರ್ ಬರೀಬಹುದಾಗಿತ್ತು. ಸೊ ಮರಿಯಾನಾ ಟ್ರೆಂಚ್ ನಿಮ್ಗೆ ನಾರ್ತ್ ಪೆಸಿಫಿಕ್ ಸಾಗರದಲ್ಲಿ ಬರ್ತಕ್ಕಂಥದ್ದು. ಫೈನ್. ಅಟ್ಲಾಂಟಿಕ್ ಸಾಗರದಲ್ಲಿ ನಮ್ಗೆ ಯಾವ್ದು ಕಂಡು ಬರುತ್ತೆ? ಪ್ಯೂರೋರಿಕೋ ಕಂದರ ಅಂತ ಹೇಳ್ತೀವಿ. ಓಕೆ, ಪ್ಯೂಟ್ರೋರಿಕೋ ಟ್ರೆಂಚ್ ಅಂತ ಕರಿತೀವಿ. ನೆಕ್ಸ್ಟ್ ಹಿಂದೂ ಮಹಾಸಾಗರದಲ್ಲಿ ನಮ್ಗೆ ಏನ್ ಕಂಡು ಬರುತ್ತೆ? ಹಿಂದೂ ಮಹಾಸಾಗರದಲ್ಲಿ ಜಾವಾ, ಸುಮಾತ್ರ ಜಾವಾ ಕಂದರ. ಓಕೆ, ದಕ್ಷಿಣ ಪೆಸಿಫಿಕ್ ಅಲ್ಲಿ ಟೋಂಗಾ. ಸೊ ಡಿ ಇಸ್ ದ 4th ಒನ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ. ಓಕೆ ಸರ್, ಫೈನ್. ನೆಕ್ಸ್ಟ್ ಪಟ್ಟಿ 1 ಪಟ್ಟಿ 2 ರೊಂದಿಗೆ ಹೊಂದಿಸಿ ಬರೆಯಿರಿ. ಫೈನ್. ಇಲ್ಲಿ ಏನ್ ಕೇಳಿದ್ದಾನೆ? ಪ್ರಜಾಪ್ರತಿನಿಧಿ ಸಭೆ ಇಲ್ಲಿ ಯಾರ್ಯಾರೋ ಅದನ್ನ ಕೈಗೊಂಡಿದ್ದು ಅಂತ. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ, ಭದ್ರಾವತಿಲಿ ಸಿಮೆಂಟ್ ಕಾರ್ಖಾನೆ, ಬೆಂಗಳೂರಿನಲ್ಲಿ ಸಕ್ಕರೆ ಸಾಬೂನು ಕಾರ್ಖಾನೆ. ಸಿಂಪಲ್ ಕ್ವಶನ್ ಇದು ಕೂಡ. ಇದು ಕೂಡ ನಿಮಗೆ ಗೊತ್ತಿರಬೇಕು ಯಾರು ಏನ್ ಮಾಡಿದ್ರು ಅಂತ. ಈಗ ನಾವು ಮೈಸೂರು ಬೆಂಗಳೂರಲ್ಲಿ ಸಾಬೂನು ಕಾರ್ಖಾನೆ ಯಾವ ಟೈಮಲ್ಲಿ ಆಗಿದೆ ಸರ್? ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟೈಮಲ್ಲಿ ಅಲ್ಲ ಸರ್? ಅವಾಗ ಯಾರಿದ್ರು ಸರ್? ವಿಶ್ವೇಶ್ವರಯ್ಯನ. ಓಕೆ, 1 ಆಗುತ್ತೆ. ಡಿಗೆ 1 ಎಲ್ಲಿದೆ ಸರ್? ಸೊ ಇಲ್ಲಿದೆ ಡಿಗೆ 1 ಅಲ್ವಾ ಸರ್? ಈಗ 1 ಎಲ್ಲಿದೆ? ಇಲ್ಲಿದೆ. ನೆಕ್ಸ್ಟ್ ನೋಡಿ, ಸಿಂಪಲ್. ನಿಮ್ಗೆ ಅದು ಗೊತ್ತಾಗಿಲ್ವಾ? ಕನ್ಫ್ಯೂಸ್ ಆಯ್ತಾ? ಬೇರೆ ನೋಡಿ, ಮೈಸೂರಲ್ಲಿ ಈಗ ಸಿವಿಲ್ ಸರ್ವಿಸ್ ಪರೀಕ್ಷೆನ ಯಾವ ಟೈಮಲ್ಲಿ ತಂದಿದ್ದು ಅಂದ್ರೆ ಕೆ ಶೇಷಾದ್ರಿ ಅಯ್ಯರ್ ಟೈಮಲ್ಲಿ. 2ಕ್ಕೆ 2 ಮ್ಯಾಚ್ ಆಗಿದೆ. ಓಕೆ, ಇಲ್ಲಿ 2 ಆಪ್ಷನ್ ಇದೆ, ಇಲ್ಲೂ ಕೂಡ ಆಪ್ಷನ್ ಇದೆ, ಕರೆಕ್ಟ್ ಆಗಿದೆ. ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಮಾಡಿದ್ದು ಯಾರು ಸರ್? ಪ್ರಜಾಪ್ರತಿನಿಧಿ ಸಭೆ ಮಾಡಿ ರಂಗಚಾವ್ ಅವರು. ಓಕೆ, 2 ಮ್ಯಾಚ್ ಆಗಿದೆ. ಸೊ ಇಲ್ಲಿ ಭದ್ರಾವತಿ ಸಿಮೆಂಟ್ ಕಾರ್ಖಾನೆ ಮತ್ತೆ ಇದನ್ನ ಮಾಡೋ ಟೈಮಲ್ಲಿ ಯಾರಿದ್ರು ಅಂದ್ರೆ ಮಿರ್ಜಾ ಇಸ್ಮಾಲ್ ಅವರು ಇದ್ರು ಅಂತ ಹೇಳ್ಬೋದು. ಸೊ ಯಾವ್ದು ಇಲ್ಲ ಅಂಶ ಆಗುತ್ತೆ? 2 ಅಥವಾ 3 ನಿಮ್ಗೆ ಕನ್ಫ್ಯೂಸ್ ಇರುತ್ತೆ.
ಸೊ ಇದು 2 ಮತ್ತೆ 3 ಕನ್ಫ್ಯೂಸ್ ಇದ್ದಾಗ ಯಾವ ಕರೆಕ್ಟ್ ಆಗಿ ಆನ್ಸರ್ ಬರೀತೀರಾ? ಒಂದು ಇದನ್ನ ಬಗ್ಗೆ ನೀವು ಓದಿದ್ರೆ ಗೊತ್ತಿರತ್ತೆ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ನಿಮ್ಗೆ ಬಿಡ್ತೀನಿ, 3ನೇದ 2ನೇದ ಆನ್ಸರ್ ನೀವು ಮಾಡ್ಬೇಕಾಗುತ್ತೆ. ಕಮೆಂಟ್ ಸೆಕ್ಷನ್ 30ನೇ ಕ್ವಶನ್ಗೆ ಯಾವ್ದು ಆನ್ಸರ್ ಅಂತ ಮಾಡಿ. 1, 2, 3 ಕ್ವಶನ್ ನೀವು ಆನ್ಸರ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಕೆಳಗಿನವರುಗಳಲ್ಲಿ, ಯಾಕಂದ್ರೆ ಈಸಿ ಕ್ವಶನ್ ಅದಕ್ಕೋಸ್ಕರ ನಿಮ್ಗೆ ಆನ್ಸರ್ ಬಿಟ್ಟಿದೆ. ಕೆಳಗಿನವರುಗಳಲ್ಲಿ ಯಾರು ಮಂತ್ರಿಮಂಡಲದ ಅಥವಾ ಸಂಸತ್ತಿನ ಸದಸ್ಯರಾಗಿದ್ದರು? ಸಂಸತ್ತಿನಲ್ಲಿ ಅಥವಾ ಸಂಸದೀಯ ಸಮಿತಿಯಲ್ಲಿ ಮಾತನಾಡುವ ಹಕ್ಕು ಇದೆ. ಅಂದ್ರೆ ಮಂತ್ರಿಮಂಡಲದ ಅಥವಾ ಸಂಸತ್ತಿನ ಸದಸ್ಯರಲ್ಲ ಅವರು. ಮಂತ್ರಿನೂ ಆಗಲ್ಲ, MLA MP ಕೂಡ ಅಲ್ಲ ಅವರು. ಓಕೆ, ಸೊ MLC ಆತರ ಯಾವ್ದು ಕೂಡ ಅಲ್ಲ. ಆದ್ರೂ ಕೂಡ ಸಂಸತ್ತಿನಲ್ಲಿ ಸಂಸದೀಯ ಸಮಿತಿಯಲ್ಲಿ ಮಾತನಾಡುವ ಹಕ್ಕಿದೆ. ಯಾರು ಅವರು? ಭಾರತದ ಅಟಾರ್ನಿ ಜನರಲ್. 4th ಇಸ್ ದ ರೈಟ್ ಆನ್ಸರ್. UPSC ಅಲ್ಲ, RBI ಅಲ್ಲ, ಇವ್ರು ಯಾರು ಅಲ್ಲ. ಓಕೆ ಸರ್, ಫೈನ್. ಆದ್ರೆ ವೋಟ್ ಮಾಡೋ ಹಕ್ಕಿರಲ್ಲ. ಫೈನ್. ನೆಕ್ಸ್ಟ್ ಬನ್ನಿ, 1ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದ ಈ ಯಾವ ಕೆಳಗಿನ ಹೇಳಿಕೆಗಳು ತಪ್ಪಾಗಿದೆ? ಸೊ ಇದು ಈಸಿ ಕ್ವಶನ್ ಇದೆ, ಯು ಶುಡ್ ಆನ್ಸರ್ ಇದಕ್ಕೆ. ಅಟ್ಲೀಸ್ಟ್ ಇದಕ್ಕಾರ ಆನ್ಸರ್ ಮಾಡಿ. 32ನೇದಕ್ಕೆ ಯಾವ್ದು ಕರೆಕ್ಟ್ ಆನ್ಸರ್? ಇದು ತುಂಬಾ ಈಸಿ ಕ್ವಶನ್ ಇದೆ, ಅಟ್ಲೀಸ್ಟ್ ಇದಕ್ಕಾರ ನೀವು ಆನ್ಸರ್ ಬರ್ದಿರಲೇಬೇಕು. ಸೊ ಈ 32ನೇ ಕ್ವಶನ್ಗೆ ಯಾವ ಆಪ್ಷನ್ ಸರಿ ಅಂತ ಬರೀರಿ. 30ನೇ ಕ್ವಶನ್ಗೆ ಯಾವ ಆಪ್ಷನ್ ಸರಿ, 32ನೇ ಕ್ವಶನ್ಗೆ ಯಾವ ಆಪ್ಷನ್ ಸರಿ ಅಂತ ಹೀಗೆ ಹಾಕಿ ಕಮೆಂಟ್ ಅಲ್ಲಿ ಬರೀರಿ ಸರ್. ಓಕೆ, ನನಗೆ ಇಂಟ್ರಾಕ್ಟಿವ್ ಬೇಕು ಸರ್, ಅದಕ್ಕೋಸ್ಕರ 1, 2, 3 ಕ್ವಶನ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಈಸಿ ಕ್ವಶನ್ ಆಗಿರೋದಕ್ಕೆ ಕೊಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಬನ್ನಿ, 33ನೇದು, ಸಹಾಯಕ ಸೈನ್ಯ ಪದ್ಧತಿಯನ್ನು ನೋಡಿದ್ರ, ಇದು ವೆರಿ ಇಂಪಾರ್ಟೆಂಟ್. ಒಪ್ಪಿಕೊಂಡ ದೇಶೀಯ ರಾಜ್ಯಗಳನ್ನು ಕಾಲಕ್ರಮ ಯಾವ್ದ್ ಫಸ್ಟ್, ಯಾವ್ದ್ ಸೆಕೆಂಡ್, ಯಾವ್ದ್ ಥರ್ಡ್ ಅಂದ್ರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಸರ್, ಫಸ್ಟ್ ಈ ಕೊಟ್ಟಿರೋ ಆಪ್ಷನ್ ಅಲ್ಲಿ ಫಸ್ಟ್ ಒಪ್ಕೊಂಡಿದ್ದು ಯಾರು ಅಂತಂದ್ರೆ ಸಿಂಪಲ್ ಹೈದರಾಬಾದ್. ನಿಮ್ಗೆ ಗೊತ್ತೇ ಇದೆ, ಹೈದರಾಬಾದ್ ನಿಜಾಮ ಫಸ್ಟ್ ಒಪ್ಕೊಂಡಿದ್ದು. ಆಮೇಲೆ ಒಪ್ಕೊಂಡಿದ್ದು ಯಾರು ಸರ್? ಮೈಸೂರು. ಸೊ B ಮತ್ತೆ D ಎಲ್ಲಿದೆ? ಇಲ್ಲಿದೆ. ನೆಕ್ಸ್ಟ್ ಒಪ್ಕೊಂಡಿದ್ದು ಯಾರು ಸರ್? ಔದ್ನ ಅವಾದ್ ಅಂತಾನು ಕರಿತೀವಿ, C. ಆಮೇಲೆ ಒಪ್ಕೊಂಡಿದ್ದು ಯಾರು ಸರ್? ಮರಾಠರು. ಸೊ BDCA ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಕಾಲಾನುಕ್ರಮ ಫಸ್ಟ್ ಯಾರು, ಸೆಕೆಂಡ್ ಯಾರು? ಇವರು ಫಸ್ಟ್, ಸೆಕೆಂಡ್, ಇವರು ಥರ್ಡ್, ಇವರು ಫೋರ್ತ್ ಸರ್. ಓಕೆ ಸರ್, ಫೈನ್. ತಂಬಾಕಿನಲ್ಲಿರುವ ನಿಕೋಟಿನ್ 1. ತಂಬಾಕಿನಲ್ಲಿ ನಿಕೋಟಿನ್ ಇದೆಯಲ್ಲ, ಅದು ಏನದು? ಓಕೆ, ಅದೊಂದು ಸ್ಟಿರಾಯ್ಡ, ಪ್ರೋಟೀನ, ಆಲ್ಕಲಾಯ್ಡ, ಟೆರ್ಪಿನ, ಏನದು? ಸೊ ವಾಟ್ ಈಸ್ ದಟ್? ಸಿ, ಈ ನಿಕೋಟಿನ್ ಅಂತಕ್ಕಂಥದ್ದು ನಿಮ್ಗೆ ಎಲ್ಲಾ ಕಡೆ ಇರುತ್ತೆ. ನಿಮ್ಗೆ ಟೀಗಳಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ. ಸೊ ಹಂಗಾದ್ರೆ ತಂಬಾಕಲ್ಲಿ ಇರ್ತಕ್ಕಂಥದ್ದು ಯಾವುದು? ಆಲ್ಕಲಾಯ್ಡ, ಟೆರ್ಪಿನ, ಸ್ಟಿರಾಯ್ಡ, ಪ್ರೋಟೀನ. ಸೊ ಇಲ್ಲಿ ಆನ್ಸರ್ ನನ್ಗೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಇದೆ. ಸ್ವಲ್ಪ ಸ್ಟಿರಾಯ್ಡ್ ಅಂತ ಕೂಡ ಕರೀತಾರೆ ಸ್ವಲ್ಪ ಜನ, ಸ್ವಲ್ಪ ಏನಂತ ಕರೀತಾರೆ ಅಂತಂದ್ರೆ ಆಲ್ಕಲಾಯ್ಡ್ ಅಂತ ಕೂಡ ಕರೀತಾರೆ, ಪ್ರೋಟೀನ್ ಅಲ್ಲ. ಇಟ್ ಇಸ್ ನಾಟ್ ಎ ಪ್ರೋಟೀನ್. ಓಕೆ, ತಂಬಾಕಿನಲ್ಲಿ. ಸೊ ಇವೆರಡರಲ್ಲಿ ಒಂದು ಆಪ್ಷನ್ ನನಗೂ ಕೂಡ ಕನ್ಫ್ಯೂಸ್ ಇದೆ. ನೋಡೋಣ ಮುಂದೆ ಅದಕ್ಕೆ ಆನ್ಸರ್ ಕಂಡುಹಿಡಿಯೋಣ. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ, 35ನೇದು, ಈ ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ? ಸೊ ಇಲ್ಲಿ ಎಲ್ಲಿಂದ ಅಳವಡಿಸ್ಕೊಂಡಿದೀವಿ ಇದು ಅಂತಂದ್ರೆ, ಯಾವ ಒಂದು ಸಂವಿಧಾನದಿಂದ ಅಂದ್ರೆ ಯಾವ ಒಂದು ರಾಷ್ಟ್ರದಿಂದ ಅಳವಡಿಸ್ಕೊಂಡಿದೀವಿ ಅಂದ್ರೆ USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. 4th ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ಫೈನ್. 4th ಇಸ್ ದ ರೈಟ್ ಆನ್ಸರ್. ಫೈನ್. ನೆಕ್ಸ್ಟ್ ಒನ್, ರಾಯಭಾರಿಗಳು ಡ್ಯಾಶ್ ಅವರಿಂದ ನೇಮಿಸಲ್ಪಡುತ್ತಾರೆ. ಸಿಂಪಲ್ ಕ್ವಶನ್ ಇದು. ರಾಯಭಾರಿಗಳು ಯಾರಿಂದ ನೇಮಿಸಲ್ಪಡ್ತಾರೆ? ರಾಯಭಾರಿಗಳನ್ನ ಅಪಾಯಿಂಟ್ ಮಾಡೋದು ಭಾರತ ರಾಷ್ಟ್ರಪತಿ. ಯಾರ ಒಂದು ಇದ್ರ ಮೇಲೆ? ಪ್ರಧಾನ ಮಂತ್ರಿ ಮತ್ತೆ ವಿದೇಶಾಂಗ ಮಂತ್ರಿಗಳ ಶಿಫಾರಸಿನ ಮೇರೆಗೆ. ಬಟ್ ಇಲ್ಲಿ ಕೇಳಿರೋದು ನೇಮಿಸಲ್ಲ, ಅಂದ್ರೆ ಸಿಗ್ನೇಚರ್ ಹಾಕಿ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋದು ಯಾರು ಅಂದ್ರೆ ಭಾರತದ ರಾಷ್ಟ್ರಪತಿ. ಸೊ 3ನೇದು ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ಫೈನ್. 37ನೇದು, ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಡ್ಯಾಶ್ ಕಾರ್ಯಾಂಗಗಳು ಇರುತ್ತದೆ. ಯಾವ್ದಿರುತ್ತೆ ಸಂಸದೀಯ ಇದರಲ್ಲಿ? ಬಹು ವ್ಯಕ್ತಿ, ನಾಮಮಾತ್ರ ಮತ್ತು ನೈಜ ಮಾತ್ರ ಮತ್ತೆ ಏಕ ವ್ಯಕ್ತಿ ಇದೆ. ಸೊ ಇದು ಕೂಡ ಸಿಂಪಲ್ ಆನ್ಸರ್. ನಮ್ಮ ಕಾರ್ಯಾಂಗಗಳಲ್ಲಿ ನಾಮಮಾತ್ರ ಕಾರ್ಯಾಂಗ, ನೈಜಾಂಗ ಕಾರ್ಯಾಂಗ, ಸೊ 2 ಕೂಡ ಇದೆ. ಸೊ ನಮ್ಮ ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಏನ್ ಹೇಳ್ತೀವಿ ಸರ್? ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗ. ಅಂದ್ರೆ ನಾವು ಈಗ ಸಂಸತ್ನಲ್ಲಾದ್ರೆ ರಾಷ್ಟ್ರಪತಿಗಳ ನಾವು ಹೇಳ್ತೇವೆ ಅಂತ ಕರಿತೀವಿ, ನಾಮಮಾತ್ರ ಕಾರ್ಯಾಂಗದ ಅಧ್ಯಕ್ಷ ಅಂತ ಕರಿತೀವಿ. ನೈಜ ಕಾರ್ಯಾಂಗ ಯಾರು ಸರ್? ನೈಜ ಕಾರ್ಯಾಂಗ ನಮ್ಮ ಪ್ರಧಾನ ಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಅಲ್ವಾ ಸರ್? ಫೈನ್. ಸೊ 3ನೇದು ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಗಳನ್ನು ಯಾರು ಮಾಡುತ್ತಾರೆ? ಯಾರು ಮಾಡ್ತಾರೆ ರಾಜ್ಯದಲ್ಲಿ? ದಯವಿಟ್ಟು ನೋಡಿ, ರಾಜ್ಯ ಸ್ಟೇಟ್ ಅಲ್ಲಿ ಅಧೀನ ಕೆಳಗಿನ ನ್ಯಾಯಾಲಯಗಳ ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಕರಿತೀವಿ. ಯಾರು ಮಾಡ್ತಾರೆ? ಹೈಕೋರ್ಟ್. ಆ ರಾಜ್ಯದಲ್ಲಿ ಅದರ ಕೆಳಗಿನ ಅಡ್ಮಿನಿಸ್ಟ್ರೇಷನ್ಸ್ ಗಳನ್ನ ನೋಡ್ಕೊಳ್ತಕ್ಕಂಥದ್ದು ಯಾರು ಅಂದ್ರೆ ಹೈಕೋರ್ಟ್. ಓಕೆ, ಇನ್ನು 30ನೇದು, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಅಧ್ಯಕ್ಷರು ಯಾರು? ಇದು ಸಿಂಪಲ್ ಕ್ವಶನ್. ಪ್ರಧಾನ ಮಂತ್ರಿಗಳು, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ NDC ಅಧ್ಯಕ್ಷರು ಅಲ್ವಾ ಸರ್? ನಾ ಇದನ್ನು ಕೂಡ ಕವರ್ ಮಾಡಿದೆ ಲಾಸ್ಟ್ ವೀಕ್. ಫೈನ್. ನೆಕ್ಸ್ಟ್ ಬನ್ನಿ, 40ನೇದು, ರಾಜಕೀಯ ಸಮಾನತೆ ಅಂದ್ರೆ ಏನು? ಸಿಂಪಲ್ ಕಾನ್ಸೆಪ್ಟ್ ಕ್ವಶನ್ ಇದು, ಅಪ್ಲಿಕೇಶನ್ ಕ್ವಶನ್ ಇದು ನಮ್ಮ ಪೊಲಿಟಿಲಿ. ಓಕೆ, ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು ಕೊಡುವುದು,
ಪ್ರತಿಯೊಬ್ಬ ನಾಗರಿಕ ರಾಜಕೀಯ ಶಿಕ್ಷಣ ಕೊಡುವುದು, ಪ್ರತಿಯೊಬ್ಬ ನಾಗರಿಕನಿಗೆ ಸರದಿಯಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡಲು ಅವಕಾಶ ಕಲ್ಪಿಸುವುದು, ಒಬ್ಬನು ಯಾವುದಾದರೂ ರಾಜಕೀಯ ಪಕ್ಷದಲ್ಲಿ ಸದಸ್ಯತ್ವ ಹೊಂದುವುದು. ಸರ್, ಸದಸ್ಯತ್ವ ಹೊಂದೋದು ಪ್ರತಿಯೊಬ್ಬ ಏನು ರಾಜಕೀಯ ಪಕ್ಷದಲ್ಲಿ ಅಂದ್ರೆ ನಮ್ಗೆ ಅದನ್ನ ಸಮಾನತೆ ಅಂತ ಕರಿತೀವ? ರಾಜಕೀಯ ಪಕ್ಷಕ್ಕೂ ರಾಜಕೀಯ ಸಮಾನತೆಗೂ ಡಿಫ್ರೆನ್ಸ್ ಇದೆ. ಪೊಲಿಟಿಕಲ್ ಸಮಾನತೆ, ಇದು ಪಕ್ಷಕ್ಕೆ ಸಂಬಂಧಪಟ್ಟಿದೆ. ಇದೇನಾಗುತ್ತೆ, ಸರ್ಕಾರದಲ್ಲಿ ಕೆಲಸ ಮಾಡಕ್ಕೆ ಸರ್ ಸುಮ್ನೆ ಎಲ್ಲರನ್ನ ಕರೆದು ಒಬ್ಬರಾದ್ಮೇಲೆ ಇಡೀ ದೇಶದಲ್ಲಿರೋ ಪ್ರಜೆಗಳನ್ನ ಒಬ್ಬರಾದ್ಮೇಲೆ ಕೆಲಸ ಮಾಡಕ್ ಬಿಡಕ್ಕಾಗತ್ತಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಲ್ಲ. ಇನ್ನು ಪ್ರತಿಯೊಬ್ಬ ನಾಗರಿಕನಿಗೆ ರಾಜಕೀಯ ಶಿಕ್ಷಣ ಕೊಡೋದು. ಸೊ ರಾಜಕೀಯ ಶಿಕ್ಷಣ ಕೊಡುತ್ತೆ, ರಾಜಕೀಯ ಸಮಾನತೆ ಆಗುತ್ತಾ? ಮತ್ತೆ ನೋಡಿ, ಇವೆರಡು ಆಪ್ಷನ್ ಅಲ್ಲಿ ಕನ್ಫ್ಯೂಸ್ ಆಗಿರುತ್ತೆ ನಿಮ್ಗೆ. ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕನ್ನು ಕೊಡುವುದು, ಪ್ರತಿಯೊಬ್ಬ ನಾಗರಿಕರಿಗೆ ರಾಜಕೀಯ ಶಿಕ್ಷಣ ಕೊಡುವುದು. ಸೊ ಇಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಮತದಾನ ಮಾಡುವ ಹಕ್ಕು ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕನ್ನು ಕೊಡುವುದು. ಹೌದು ಸರ್. ಸೊ ರಾಜಕೀಯ ಸಮಾನತೆ ಅಂದ್ರೆ ಇದೆ. ಇದು ಯಾವ್ದನ್ನೂ ಬೇಸಿಸ್ ಮಾಡ್ಕೋಬಾರ್ದು. ಶಿಕ್ಷಣ ಕೊಡೋದು ಫೈನ್, ಬಟ್ ಪ್ರತಿಯೊಬ್ಬ ಇಲ್ಲಿ ನಾಗರಿಕ ಅಂತಂದ್ರೆ ಯಾವುದೇ ಆದ ಕ್ಯಾಸ್ಟ್ ಬೇಸ್ ಆಗಿರ್ಬೋದು, ಯಾವುದೇ ಆದ ಜೆಂಡರ್ ಬೇಸ್ ಆಗಿರ್ಬೋದು, ಸೊ ಯಾರಿಗೂ ನಾವು ಡಿಸ್ಕ್ರಿಮಿನೇಷನ್ ಮಾಡದೆ ಮತದಾನ ಮಾಡೋ ಹಕ್ಕು ಕೊಡ್ಬೇಕು. ಮತದಾನ ಅಂದ ತಕ್ಷಣ ಹುಟ್ಟಿದವನ್ಗೆ ಅಂತಲ್ಲ, ನಾಗರಿಕ ಅಂತ ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ನಾಗರಿಕನಿಗೂ ಪ್ರಜೆಗೂ ಡಿಫ್ರೆನ್ಸ್ ಇದೆ. ಓಕೆ, ಸೊ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಫೈನ್. ನೆಕ್ಸ್ಟ್ ಒನ್, ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟ ಮೊದಲು ವ್ಯಕ್ತಪಡಿಸಿದವರು ಯಾರು? ಯಾರು? ಇದು ಈಸಿ ಕ್ವಶನ್. 1936 ಅಲ್ಲೇ ನಿಮಗೆ 34 ಅಲ್ಲೇ ಹೇಳ್ತಾರೆ. ಯಾರು ಸರ್? MN ರಾಯ್. ಸಂವಿಧಾನ ಬೇಕು, ನಮಗೆ ಒಂದು ಅಸೆಂಬ್ಲಿ ಬೇಕು ಅಂತ ಹೇಳ್ತಕ್ಕಂಥದ್ದು. ಓಕೆ, ಅದ್ರ ಬಗ್ಗೆ ರಚನಾ ಸಮಿತಿಯ ಬಗ್ಗೆ ಬೇಡಿಕೆ ಇಟ್ಟಿದ್ದು. ಫೈನ್. ಹೆಂಗೆ ಮಾಡಬೇಕು ಅಂತ. ಸೊ MN ರಾಯ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಭಾರತದ ಸಂವಿಧಾನ ರಚನೆಗೆ ಸಂವಿಧಾನ ರಚನಾ ಸಮಿತಿ ತೆಗೆದುಕೊಂಡ ಕಾಲಾವಧಿ ಎಷ್ಟು? ಇದು ಡೈರೆಕ್ಟ್ ಆನ್ಸರ್ ಬಂದ್ಬಿಡ್ತೀನಿ, ಯಾಕಂದ್ರೆ ತುಂಬಾ ಕನ್ಫ್ಯೂಷನ್ಸ್ ಇದಾಗುತ್ತೆ ನಿಮ್ಗೆ ಇವೆರಡಲ್ಲಿ ಕನ್ಫ್ಯೂಸ್ ಆಗುತ್ತೆ, ಯಾಕಂದ್ರೆ ಸೇಮ್ ಇದೆ. 2 ವರ್ಷ 11 ತಿಂಗಳು 18 ದಿನ. ಯೂಶಲಿ 17 ದಿನ ಅಂತೀವಿ, 165 ಡೇಸ್ ಅಂತ ಕರಿತೀವಿ. ಸೊ 18 ಡೇಸ್. ಫೈನ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. 2 ವರ್ಷಗಳು 11 ತಿಂಗಳು 18 ದಿನಗಳು. ಸೊ 3ನೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸರ್. ಓಕೆ, ಇದು 3, ಇದು ಕೂಡ 3. ಫೈನ್. ಓಕೆ, ಸಿ ನಮ್ಗೆ ನಾವ್ ಇದು ಅಂತ ಹಾಕಿರ್ತೀವ, KPSC ಬೇಕಾದ್ರೆ ನಾಳೆ ಇದು ಅಂತ ರೈಟ್ ಮಾಡಬಹುದು. ಸೊ ಒಂದು 2 ರಿಂದ 3 ಕ್ವಶನ್ ಸರ್ ಒಂದ್ ರೀತಿ ಕೀ ಆನ್ಸರ್ಸ್ ಅಲ್ಲಿ ಚೇಂಜಸ್ ಇರಬಹುದು, ಅಥವಾ ನಾನ್ ಹೇಳಿರೋ ತಪ್ಪಿರ್ಬೋದು. ಅಂದ್ರೆ 100% ಅಂತ ಹೇಳ್ತಾ ಇಲ್ಲ, ನಾನು 100 ಕ್ವಶನ್ಸ್ಗೆ ನಾನ್ರಲ್ಲಿ 2 ರಿಂದ 3 ಕ್ವಶನ್ ತಪ್ಪಿರ್ಬೋದು ಸ್ನೇಹಿತರೆ. ಸೊ ನಿಮಗೆ ಯಾವ್ದು ಸರಿ ಅನ್ಸುತ್ತೆ ನೀವು ಕಮೆಂಟ್ ಅಲ್ಲಿ ಧಾರಾಳವಾಗಿ ಮಾಡಬಹುದು. ಓಕೆ, 2-3 ಕ್ವಶನ್ ನಂದು ಕೂಡ ತಪ್ಪಾಗ್ಬೋದು, ತೊಂದರೆ ಇಲ್ಲ. ಬಟ್ 99% ನಾನು ವೆರಿಫೈ ಮಾಡಿ ನಾನು ನಿಮಗೆ ಆನ್ಸರ್ ಹೇಳ್ತಾ ಇದ್ದೀನಿ. ಫೈನ್. ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿದೆ? ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಡಾರ್ಜಿಲಿಂಗ್ ಉತ್ತರಾಖಂಡ. ಸರ್ ಡಾರ್ಜಿಲಿಂಗ್ ಉತ್ತರಾಖಂಡದಲ್ಲಿ ಇದೆಯಾ? ನೋ, ವೆಸ್ಟ್ ಬೆಂಗಾಲ್ ಅಲ್ವಾ ಸರ್? ಯಾನಂ ಪಾಂಡಿಚೇರಿ. ಎಸ್, ಪಾಂಡಿಚೇರಿಯ 4 ಜಿಲ್ಲೆಗಳಲ್ಲಿ ಯಾನಂ ಕೂಡ ಒಂದು. ಎಸ್. ಅಮರಾವತಿ ಇರೋದು ನಮ್ಗೆ ಆಂಧ್ರ, ತೆಲಂಗಾಣ ಅಲ್ಲ. ಬಿಕೆನಾರ್ ಇರೋದು ಎಲ್ಲಿ ಸರ್? ರಾಜಸ್ಥಾನ, ಗುಜರಾತ್ ಅಲ್ಲ. ಸೊ ದಿಸ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ನರ್ಮದಾ ನದಿ ಪಶ್ಚಿಮಕ್ಕೆ ಓಕೆ ಹರಿಯುತ್ತದೆ, ಆದರೆ ಹೆಚ್ಚಿನ ದೊಡ್ಡ ಪೆನಿನ್ಸುಲಾ ನದಿಗಳು ಪೂರ್ವದ ಕಡೆ ಹರಿಯುತ್ತದೆ. ನೋಡಿದ್ರ? ಯಾಕೆ ಸರ್ ನರ್ಮದಾ ನದಿ ಏನಕ್ಕೆ ಪಶ್ಚಿಮಕ್ಕೆ ಹರಿಯುತ್ತೆ ಅಲ್ವಾ? ಏನಕ್ಕೆ ಹರಿಯುತ್ತೆ ಸರ್ ನರ್ಮದಾ ನದಿ ಪಶ್ಚಿಮಕ್ಕೆ? ಯಾಕೆ? ಇದು ನೀಳವಾದ ಸೀಳುಕಣಿಯ ಮೂಲಕ ಹರಿಯುತ್ತದೆ. ಎಸ್, ಅಲ್ಲಿ ನಮ್ಗೆ ರಿಫ್ಟ್ ವ್ಯಾಲಿ ಇದೆ. ರಿಫ್ಟ್ ವ್ಯಾಲಿ ಅಂದ್ರೆ ಹಿಂಗಿದ್ರೆ ಹಿಂಗೆ ಇದನ್ನ ರಿಫ್ಟ್ ವ್ಯಾಲಿ ಅಂತ ಕರಿತೀವಿ. ಓಕೆ, ಇದು ಸಾತ್ಪುರ ಮತ್ತು ಅಜಂತ ನಡುವೆ ಹರಿಯುತ್ತದೆ, ದಕ್ಷಿಣದ ಕಡೆ ಭೂಮಿಯ ಇಳಿಜಾರಿನಿಂದ. ಸೊ ರೈಟ್ ಆನ್ಸರ್ ಅಲ್ಲಿ ಎ ಮಾತ್ರ. ಬಿ ಸರಿ ಆಗ್ತಿತ್ತು. ಸಾತ್ಪುರ ಮತ್ತು ಇನ್ನೊಂದು ಯಾವ್ದು? ಅಜಂತ ಅಲ್ಲ ಅಲ್ವಾ? ಇನ್ನೊಂದು ಶ್ರೇಣಿ ಇದೆ, ಯಾವ್ದದು? ಕಮೆಂಟ್ ಅಲ್ಲಿ ನೀವು ಮಾಡಿ. ಓಕೆ, ಸೊ ಎ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಎ ಮಾತ್ರ ಕರೆಕ್ಟ್. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ, ಹಸನ್ ನಿಜಾಮಿ ಬರೆದ ಕೃತಿಯ ಹೆಸರೇನು? ಓಕೆ, ಹಸನ್ ಯಾವ್ದು ಇದಾಯ್ತಲ್ವಾ? ಎಸ್, ಇದಾಯ್ತು. ಹಸನ್ ನಿಜಾಮಿ ಬರೆದ ಕೃತಿ, ಇದನ್ನ ಲಾಸ್ಟ್ ಹೇಳ್ತೇನೆ ಸ್ನೇಹಿತರೆ ನಾನು. ಇದು ಯಾವುದು ಹಸನ್ ನಿಜಾಮಿ ಬರೆದಿದ್ದ ಕೃತಿ ಅಂತ ನಾನು ಲಾಸ್ಟ್ ಹೇಳ್ತೇನೆ. ನೆಕ್ಸ್ಟ್ ಬನ್ನಿ, ಋತುಕಾಲಿಕ ಹಿಮ್ಮುಖವು ಈ ಗಾಳಿಯ ಲಕ್ಷಣದಿಂದಾಗಿದೆ. ಈ ಗಾಳಿಯ ಲಕ್ಷಣದಿಂದಾಗಿದೆ ಅಂತಂದ್ರೆ ಏನು? ಋತುಕಾಲಿಕ ಅಂದ್ರೇನು? ರಿವರ್ಸ್ ಸೀಸನಲ್ ವಿಂಡ್ಸ್ ಅಂತ ಕರಿತೀವಿ. ಸೀಸನಲ್ ಅಂದ್ರೆ ಏನು ಸರ್? ಹಿಮ್ಮುಖ ಗಾಳಿ ಅಂದ್ರೆ ನಾವು ಈಗ ಹಿಂಗಾರು ಮಳೆ ಅಂತ ಕರಿತೀವಲ್ಲ, ಹಿಂಗಾರು ಮಳೆ. ಯಾಕಾಗುತ್ತೆ ಹಿಂಗಾರು ಮಳೆ? ಬಿಕಾಸ್ ಆಫ್ ಒತ್ತಡಗಳ ಒಂದು ವ್ಯತ್ಯಾಸದಿಂದ ಆಗುತ್ತೆ. ಅದೊಂದೇ ಅಲ್ಲ, ನಮ್ಗೆ ಒತ್ತಡ ಯಾಕೆ ವ್ಯತ್ಯಾಸ ಆಗತ್ತೆ? ಬಿಕಾಸ್ ನಮ್ಮ ಭಾರತದಲ್ಲಿ ಇಲ್ಲಿ ನಮ್ಗೇನಾಗತ್ತೆ ಸರ್? ಇಲ್ಲೇನಾಗತ್ತೆ, ಇಲ್ಲಿಂದ ಗಾಳಿ ಹಿಂಗ್ ಬೀಸುತ್ತಲ್ಲ ಸರ್, ಹಿಂಗೆ ಬೀಸ್ಬೇಕಾದ್ರೆ ಇಲ್ಲಿ ಅಧಿಕ ಒತ್ತಡ ಇರ್ಬೇಕು ಅಲ್ವಾ ಸರ್? ಇದು ಕಾರಣ ಆಗಕ್ಕೇನು ಸರ್?
ಮೆಡಿಟೇರಿಯನ್ ವಾಯುಗುಣ ಕೂಡ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ಅದು ನಿಮ್ಗೆ ನಾನು ಪ್ರಾಕೃತಿಕ ಭೂಗೋಳಶಾಲೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಸೊ ಈ ಸಮಭಾಜಕ ವೃತ್ತದ ವಾಯುಗುಣ ಹೌದು ಅದು ಬೇಕು. ಮಾನ್ಸೂನ್ ವಾಯುಗುಣ ಹೌದು ಸರ್, ನಮ್ದು ಮಾನ್ಸೂನ್ ಆಧಾರಿತ ಆಗೋದ್ರಿಂದ ಭಾರತದಲ್ಲಿ ಮಾನ್ಸೂನ್ ವಾಯುಗುಣ ಕೂಡ ಎಫೆಕ್ಟ್ ಆಗುತ್ತೆ ಬಿಕಾಸ್ ಆಫ್ ಒತ್ತಡ, ಪ್ರೆಷರ್ ಗ್ರೇಡಿಯಂಟ್ ಇಂದ, ಪ್ರೆಷರ್ ಸಿಸ್ಟಮ್ ಗ್ರೇಡಿಯಂಟ್ ಇಂದ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಎಲ್ಲವೂ ಕೂಡ, ಇವುಗಳಲ್ಲಿ ಎಲ್ಲವೂ ಕೂಡ ಇದು ನಮ್ಮ ಒಂದು ಗಾಳಿಯ ಹಿಮ್ಮುಖ ಚಲನೆಗೆ ಲಕ್ಷಣ ಆಗಿರ್ತಕ್ಕಂಥ. ಸೊ 3 ಆಪ್ಷನ್ ಇಸ್ ದ ಕರೆಕ್ಟ್. ಸೊ ಅಂದ್ರೆ ಅರ್ಥ ನೀವು 4ಕ್ಕೆ ಟಿಕ್ ಹಾಕ್ಬೇಕು. ಓಕೆ ಸರ್, ಫೈನ್. ಓಕೆ, ನೆಕ್ಸ್ಟ್ ಬನ್ನಿ. ಖಂಡಾವರಣ ಪ್ರದೇಶದಲ್ಲಿ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಸರಿಯಾಗಿಲ್ಲ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಸರಿಯಾಗಿದೆ ಅಲ್ಲ, ಆಗಿಲ್ಲ. ದಿಸ್ ಇಸ್ ದ ಕೀವರ್ಡ್. ಅವು ಹೆಚ್ಚು ಮೀನುಗಾರಿಕಾ ಪ್ರದೇಶವಾಗಿದೆ. ಆವರಣವು ಭೂಫಲಕಗಳ ಗಡಿಗಳಿಗೆ ಹತ್ತಿರದಲ್ಲಿ ಇರುತ್ತದೆ. ಖಂಡಾವರಣ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಹಿಂಗಿರುತ್ತೆ ಖಂಡಾವರಣ. ಇಲ್ಲಿ ಸಮುದ್ರ ನೀರಿರುತ್ತೆ, ಇದು ಏನಾಗುತ್ತೆ ಖಂಡಾವರಣ. ಇಲ್ಲಿ ನಿಮ್ಗೆ ಖಂಡಾವರಣ ಇಳಿಜಾರು ಅಂತ ಬರುತ್ತೆ. ಇಲ್ಲಿ ನಿಮ್ಗೆ ಅಬೆಸಲ್ ಪ್ಲೇನ್ ಬರುತ್ತೆ. ನೀವು ಜಲಗೋಳದ ಒಂದು ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಫೈನ್. ಇಲ್ಲಿ ಅವು ಹೆಚ್ಚಾಗಿ ಮೀನುಗಾರಿಕಾ ಪ್ರದೇಶವಾಗಿದೆ. ಆವರಣವು ಭೂಫಲಕಗಳ ಗಡಿಗಳಿಗೆ ಹತ್ತಿರದಲ್ಲಿ ಇರುವುದಿಲ್ಲ. ಅವು ಅಧಿಕವಾದ ಕಣಗಳಿಂದ ಕೂಡಿವೆ. ಅವು ಭೂಖಂಡಗಳ ಇಳಿಜಾರಿನ ಕಡೆಗೆ ಬಾಗಿದೆ. ಸೊ ಯಾವುದು ಸರಿಯಾಗಿಲ್ಲ? ಸೊ 2ನೇದು ಸರಿಯಾಗಿಲ್ಲ ಸರ್. ಯಾಕಂದ್ರೆ ಈ ಅವುಗಳು ಭೂಫಲಕಗಳ ಗಡಿಗಳಿಗೆ ಹತ್ತಿರದಲ್ಲಿ ಇರುವುದಿಲ್ಲ ಅಂತ ಕೂಡ ನಾವು ಆಕ್ಚುಲಿ ಖಂಡಾವರಣ ಅಂದ್ರೆ ನಮ್ಮ ಭೂಫಲಕಗಳು ಅರ್ತ್ ಕ್ರಸ್ಟ್ ಅಂತ ಏನ್ ಕರಿತೀವಿ, ಅರ್ತ್ ಕ್ರಸ್ಟ್ ಅಂತ ಏನ್ ಕರಿತೀವಿ, ಈ ಭೂಫಲಕಗಳಿಗೆ ಹತ್ತಿರದಲ್ಲಿ ಇರ್ತಾರೆ. ಅಂದ್ರೆ ಅರ್ತ್ ಪ್ಲೇಟ್ ಅಂತ ಏನ್ ಕರಿತೀವಿ. ಸೊ ಅದರಿಂದ ಹತ್ತಿರದಲ್ಲಿ ಇರುತ್ತೆ ಇದು. ಖಂಡಾವರಣ ಅಂದ್ರೆ ನಮ್ಮ ಭೂಮಿಯ ಸಮೀಪ ಇರತಕ್ಕಂಥದ್ದು ಖಂಡಾವರಣ. ಅದ್ರಲ್ಲಿ ಖಂಡಾವರಣ, ಇಳಿಜಾರು ಎಲ್ಲ ಸೇರುತ್ತೆ. ಸೊ ಅದರಿಂದ ಈ ಆಪ್ಷನ್ ಕರೆಕ್ಟ್ ಆನ್ಸರ್. ಅಂದ್ರೆ ಇದು ತಪ್ಪ ಆನ್ಸರ್. ಯಾವ್ದು ಸರಿಯಾಗಿಲ್ಲ ಅಂದ್ರೆ 2ನೇ ಆಪ್ಷನ್ ಸರಿಯಾಗಿಲ್ಲ. ಓಕೆ ಸರ್, ಫೈನ್. 48ನೇದು. ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿ ಅವಧಿಯಲ್ಲಿನ ವ್ಯತ್ಯಾಸಗಳಿಗೆ ಕಾರಣವ್ಯಾವುದು? ಸರ್, ರೊಟೇಷನ್, ರೆವಲ್ಯೂಷನ್ ಎರಡು ನಿಮ್ಗೆ ಗೊತ್ತಿದೆ. ಅಂದ್ರೆ ಅಕ್ಷಭ್ರಮಣ ಅಂದ್ರೆ ತನ್ನ ಸುತ್ತ ತಾನು ಸುತ್ತೋದಿಕ್ಕೆ ಅಕ್ಷಭ್ರಮಣ ಅಂತೀವಿ ಅಲ್ವಾ. ಅದರಿಂದ ನಮ್ಗೆ ಡೇ ಮತ್ತೆ ನೈಟ್ ಆಗಲ್ಲ. ನಿಮ್ಗೆ ಸೀಸನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೂರ್ಯ ಹೆಂಗಿರ್ತಾನೆ, ಅದ್ರ ಸುತ್ತಾನೆ ಭೂಮಿ. ಓಕೆ, ಓರೆ ಯಾಕೆ ಸುತ್ತಾನೆ, ತನ್ನ ಅಕ್ಷದಲ್ಲಿ ಹಿಂಗೆ. ಸೊ ಅದರಿಂದ ಯಾವಾಗ ಅಂದ್ರೆ ಈ 2 ಪೊಸಿಷನ್ ಅಲ್ಲಿ ಏನಾಗುತ್ತೆ, ಈ 2 ಪೊಸಿಷನ್ ಅಲ್ಲಿ ಡೇ ಮತ್ತೆ ನೈಟ್ 2 ಚೇಂಜ್ ಆಗುತ್ತೆ. ಈ ಪೊಸಿಷನ್ ಅಲ್ಲಿ ಈಕ್ವಲ್ ಡೇ ಇರುತ್ತೆ ಅಲ್ವಾ. ವಿಷುವತ್ ಸಂಕ್ರಾಂತಿ ಇವ್ರ ಬಗ್ಗೆ ಎಲ್ಲ ನಾನು ಮಾಡಿದ್ದೀನಿ. ಸೊ ಇಲ್ಲಿ ಅರ್ಥ ಏನು, ಭೂ ಅಕ್ಷದ ಓಲುವಿಕೆಯ ಪರಿಭ್ರಮಣೆ. ಒಂದು ಅಂಡಾಕಾರದ ಪಥದಲ್ಲಿ ಭೂಮಿ ಸೂರ್ಯನ ಸುತ್ತ ಸುಡುತ್ತೆ. ಹೌದು ಸರ್, ಅಂಡಾಕಾರದ ಪಥದಲ್ಲಿ ಭೂಮಿ ಸೂರ್ಯನ ಸುತ್ತ ಸುಡುತ್ತೆ. ಅದೊಂದಕ್ಕೆ ರೈಟ್ ಹಾಕೊಡ್ಬೋದಾಗಿತ್ತು. ಆದ್ರೆ ಇಲ್ಲಿ ಭೂ ಅಕ್ಷದ ಹೋಲುವಿಕೆಯ ಪರಿಭ್ರಮಣೆ ಅಂದ್ರೆ ಈ ಹೋಲುವಿಕೆ ಇದೆಯಲ್ಲ, ತನ್ನ ಒಂದು ಕಕ್ಷಕ್ಕೆ ಹಿಂಗೆ ಆಗಿದ್ದಾನೆ. ಇಲ್ಲಿ 66.5, ಲಂಬಕ್ಕೆ 23.5. ಸೊ ಇಷ್ಟು ಡಿಗ್ರಿ ಓದಿರೋದ್ರಿಂದ ನಮ್ಗೆ ಏನಾಗುತ್ತೆ ಸರ್, ಈ ಡೇ ಮತ್ತೆ ನೈಟ್ ವ್ಯತ್ಯಾಸ ಆಗ್ತಕ್ಕಂಥದ್ದು. ಸೊ 1ನೇದು ಇಸ್ ದ ರೈಟ್ ಆನ್ಸರ್. ಫೈನ್. ನೆಕ್ಸ್ಟ್ ಬನ್ನಿ. ಇವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆ ಬಟ್ಟೆಗಳನ್ನು ಉತ್ಪಾದಿಸುವ ಪ್ರಸಿದ್ಧವಾಗಿವೆ? ಅಂದ್ರೆ ಎಲ್ಲಿ ಸೀರೆ ಬಟ್ಟೆಗಳು ಜಾಸ್ತಿ ಆಗುತ್ತೆ? ಓಕೆ, ಮೊಣಕಾಲ್ಮೂರು, ಕಂಚೀಪುರಂ. ಕಂಚೀಪುರಂ ಸಿ ಮಾತ್ರ ಕರೆಕ್ಟ್ ಅಲ್ಲ ಸರ್. ಸಿ ಎಲ್ಲಿಲ್ಲ ಸರ್, ಇಲ್ಲಿಲ್ಲ. ಅಂದ್ರೆ 2ನೇ ಆಪ್ಷನ್ ತಪ್ಪಾಗುತ್ತೆ. ಓಕೆ, ಕಂಚೀಪುರಂ, ಅಮರಾವತಿ ಇದೆ, ಮೊಣಕಾಲ್ಮೂರ್ ಇದೆ, ಮತ್ತೆ ರಾಯ್ಪುರ್ ಇದೆ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ರೈಟ್ ಆನ್ಸರ್ ಯಾವ್ದು ಬರಕ್ ಸಾಧ್ಯ ಆಗುತ್ತೆ ಸರ್? ABC ಅಲ್ವಾ ಸರ್? ABC. ಅಮರಾವತಿ ನಮ್ಗೆ ಸೀರೆ ಸಿಗುತ್ತೆ ಸರ್, ಅಮರಾವತಿಲಿ ಸೀರೆ ಸಿಗಲ್ಲ. ರಾಯ್ಪುರ್, ಮೊಣಕಾಲ್ಮೂರು ಮತ್ತೆ ಕಂಚೀಪುರ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. 50ನೇದು. ಟರ್ಕಿಯು ಡ್ಯಾಶ್ ಗಳ ನಡುವೆ ಸ್ಥಿತವಾಗಿದೆ. ಟರ್ಕಿ ಪ್ರದೇಶ ಇದೆಯಲ್ಲ ಸರ್, ಟರ್ಕಿ. ಇಲ್ಲಿ ನಿಮಗೆ ಸಿಂಪಲ್ ಕ್ವಶನ್, ನೀವು ಮ್ಯಾಪ್ ಬೇಸ್ ಓದಿದ್ರೆ ಗೊತ್ತಿರುತ್ತೆ. ನಾನು ನಿಮ್ಗೆ ಇಲ್ಲಿ ಡಯಾಗ್ರಾಮ್ ತಗೋಬೇಕಾಗಿತ್ತು, ನೋ ವರೀಸ್, ತಗೊಂಡಿಲ್ಲ. ಫೈನ್, ಇನ್ನೊಂದೆಲ್ಲ ತಗೋತೀನಿ. ಈ ಕಡೆ ಬಂದ್ರೆ ನಿಮ್ಗೆ ಕಪ್ಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳ ನಡುವೆ ಇರ್ತಕ್ಕಂಥದ್ದು ಟರ್ಕಿ. ಬ್ಲಾಕ್ ಸಿ ಮತ್ತೆ ಮೆಡಿಟೇರಿಯನ್ ಸಿಗಳ ನಡುವೆ ಇರ್ತಕ್ಕಂಥದ್ದು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ಪನಾಮ ಕಾಲುವೆಯಿಂದ ಈ ಕೆಳಗಿನ ಯಾವ 2 ಖಂಡಗಳು ಬೇರ್ಪಡುತ್ತವೆ? ಇದು ಈಸಿ. ನಮ್ಮ ಒಂದು ಪನಾಮ ಕಾಲುವೆ ಇಲ್ಲಿ ಎಲ್ಲಿ ಬರುತ್ತೆ, ನಮ್ಮ ಉತ್ತರ ಮತ್ತು ದಕ್ಷಿಣ ಅಮೆರಿಕದ ನಡುವೆ ಬೇರ್ಪಡಿಸ್ತಕ್ಕಂಥದ್ದು. ಎಲ್ಲಿದೆ ಸರ್? ಇಲ್ಲಿ ಉತ್ತರ ಮತ್ತು ದಕ್ಷಿಣ ಅಮೆರಿಕ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂಸ್ವರೂಪದಿಂದ ಸಂಬಂಧಿಸಿದ ಹೊಂದಿದೆ? ಸುಣ್ಣದ ಕಲ್ಲು ಭೂಸ್ವರೂಪ ಅಂದ್ರೆ ನಾನು ಪ್ರಾಕೃತಿಕ ಭೂಗೋಳಶಾಸ್ತ್ರ ಬರುತ್ತೆ ಸರ್. ಸುಣ್ಣದ ಕಲ್ಲಿಂದ ಒಂದಷ್ಟು ಭೂಸ್ವರೂಪ ಆಗುತ್ತೆ, ನದಿಗಳಿಂದ ಭೂಸ್ವರೂಪ ಆಗುತ್ತೆ. ಅದಕ್ಕೆ ಅಂತ ಕರಿತೀವಿ, ಸುಣ್ಣದ ಕಲ್ಲಿಂದ ಆಗೋದಕ್ಕೆ ಕ್ರಾಸ್ಟ್ ಮೈದಾನ ಅಂತ ಕರಿತೀವಿ. ಸೊ 4ನೇದು ಇಸ್ ದ ರೈಟ್ ಆನ್ಸರ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೂರ್ಯನ ವಿದ್ಯುತ್ ಅಯಸ್ಕಾಂತ ವಿಕಿರಣದಿಂದ ಭೂಮಿಯ ಎಲ್ಲಾ ಶಕ್ತಿಗಳನ್ನು ಪಡೆಯುತ್ತದೆ. ಅದು ಸರ್, ಭೂಮಿಗೆ ಸೂರ್ಯನ ಒಂದು ಏನಂತ ಕರಿತೀವಿ, ಅದಕ್ಕೆ ರೇಡಿಯೇಷನ್ಸ್ ಅಂತ ಕರಿತೀವಿ. ಅದರಿಂದನೇ ನಮ್ಗೆ
ಸಿಗ್ತಕ್ಕಂಥದ್ದು. ಸೂರ್ಯನ ರೇಡಿಯೇಷನ್ಸ್ ಇಂದಾನೆ ನಮ್ಗೆ ಏನಾಗುತ್ತೆ, ಭೂಮಿಗೆ ಶಕ್ತಿ ಬರ್ತಕ್ಕಂಥದ್ದು. ಯಾವುದು? ಎನರ್ಜಿ ರಿಸೀವ್ಡ್ ಬೈ ಅರ್ತ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಂದ. ಹೌದು. ಭೂಗ್ರಹದ ತಾಪ ಅಯವ್ಯಯಗಳನ್ನು ಸರಿದೂಗಿಸಲು ಭೂಮಿ ಸೂರ್ಯನಿಂದ ಪಡೆದ ಎಲ್ಲಾ ಶಕ್ತಿಯನ್ನು ಭೂವಿಕಿರಣದ ಮೂಲಕ ಬಿಟ್ಟು ಕೊಡುತ್ತದೆ. ಹೌದು ಸರ್. ತನ್ನ ಪಡೆದಿರತಕ್ಕಂಥ ಭೂಮಿ, ಹೇಳಿದೀನಿ ಹೀಟ್ ಬಡ್ಜೆಟ್ ಅಂತ ಮಾಡಿದೀನಿ ನಾನು, ಹೀಟ್ ಬಡ್ಜೆಟ್. ಓಕೆ, ದಯವಿಟ್ಟು ನೋಡಿ ಎಷ್ಟು ಹೀರ್ಕೊಳ್ಳುತ್ತೆ, ಎಷ್ಟು ಬಿಡುತ್ತೆ. ಓಕೆ, ವಾಯುಗುಣ ಅಂತಕ್ಕಂಥ, ಅಂದ್ರೆ ವಾಯುಮಂಡಲ ಅಂತಕ್ಕಂಥದ್ದು ಒಂದು ಸಪರೇಟ್ ಅಟ್ಮಾಸ್ಫಿಯರ್ ಅಂತ ಒಂದು ಪ್ಲೇ ಲಿಸ್ಟ್ ಇರುತ್ತೆ ಭೂಗೋಳದ್ರಲ್ಲೇ, ಅದ್ರಲ್ಲಿ ಮಾಡಿದೀನಿ. ಸೊ ಎಷ್ಟು ಹೀರ್ಕೊಳ್ಳುತ್ತೆ ಅಷ್ಟು ಬಿಟ್ಕೊಳ್ಳುತ್ತೆ, ಹೀಟ್ ಬಡ್ಜೆಟ್ ಅಂತ ಕರಿತೀವಿ. ಸೊ ಈ ಆಪ್ಷನ್ ಕರೆಕ್ಟ್, ಈ ಆಪ್ಷನ್ ಕರೆಕ್ಟ್. ಅಂದ್ರೆ ಎರಡು ಹೇಳಿಕೆಗಳು ವೈಯಕ್ತಿಕವಾಗಿ ಸರಿಯಾಗಿವೆ ಮತ್ತು ಎರಡನೇ ಹೇಳಿಕೆಯು ಒಂದನೇ ಹೇಳಿಕೆಗೆ ಸರಿಯಾದ ವಿವರಣೆಯಾಗಿದೆ. ಎಸ್ ಸರ್, 2 ಇಸ್ ದ ರೈಟ್ ಆನ್ಸರ್. ಇದು ನೋಡಿ, ಒಂದನೇ ಹೇಳಿಕೆ ಸರಿ, ಎರಡನೇ ಹೇಳಿಕೆ ತಪ್ಪು. ಇದು ಅಲ್ಲ. ಎರಡು ಹೇಳಿಕೆಗಳು ವೈಯಕ್ತಿಕವಾಗಿ ಸರಿಯಾಗಿದೆ ಮತ್ತು ಎರಡನೇ ಹೇಳಿಕೆ ಒಂದನೇ ಹೇಳಿಕೆ ಸರಿಯಾದ ವಿವರಣೆಯಾಗಿಲ್ಲ. ವಿವರಣೆ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಅಲ್ವಾ? ಹೌದು. ಇದು ಶಕ್ತಿ ಪಡೆಯುತ್ತೆ, ಆ ಶಕ್ತಿನ ವಾಪಸ್ ಅದನ್ನ ಕಳಿಸುತ್ತೆ. ಅದರಿಂದ ಹೀಟ್ ಬಡ್ಜೆಟ್ ಆಗ್ತಕ್ಕಂಥದ್ದು ಅಯವ್ಯಯ ಅಂತ ಕರಿತೀವಿ. ಎರಡನೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಓಕೆ, ರೇಗೂರು ಮಣ್ಣು ಯಾವ ಬೆಳೆಯ ಕೃಷಿಗೆ ಸೂಕ್ತವಾಗಿದೆ? ಇದು ಈಸಿ. ಅಗೇನ್ ಇದು ಯಾವುದಕ್ಕೆ? ಹತ್ತಿ. ನಿಮ್ಗೆ ಗೊತ್ತಲ್ಲ, ಕಪ್ಪು ಮಣ್ಣಿಗೆ ಅಲ್ಲ ಸರ್. ಹೊಂದಿಸಿ ಬರೆಯಿರಿ. ಕಪ್ಪು ಮಣ್ಣನ್ನ ರೇಗೂರು ಮಣ್ಣು ಅಂತ ಕೂಡ ಕರಿತೀವಿ. ಉದ್ಯಾನವನ ಮತ್ತು ವನ್ಯಜೀವಿ ಧಾಮ ಎಲ್ಲೆಲ್ಲಿ ಮ್ಯಾಚ್ ಆಗ್ಬೇಕು? ಇದು ನಾಗರಹೊಳೆ ಸರ್, ಕರ್ನಾಟಕ. ನಿಮ್ಗೆ ಗೊತ್ತೇ ಇದೆ ಇದು. ಸೀಗಫ್ 4 ಎಲ್ಲಿದೆ ಸರ್? ಸೀಗಫ್ ಇಲ್ಲಿದೆ, ಇಲ್ಲಿದೆ. ಫೈನ್. ಇವೆರಡರಲ್ಲಿ ಒಂದಾಗಿರ್ಬೇಕು. ಫೈನ್. ಇನ್ನು ಕಾಜಿರಂಗ ಬಂದ್ರೆ ಎಲ್ಲಿದೆ ಸರ್? ಅಂದ್ರೆ 4 ಆಯ್ತಲ್ಲ. ಫೈನ್. ಕಾನ್ಹಾ ಎಲ್ಲಿ ಬರುತ್ತೆ ಸರ್? ಕಾನ್ಹಾ ಬರೋದಿಲ್ಲಿ ಸರ್. ನಮ್ಗೆ ಕಾನ್ಹಾ ಬರೋದು ಮಧ್ಯಪ್ರದೇಶ. ಎಲ್ಲಿದೆ ಸರ್? ಮೂರನೇದು ಹೇಗೆ ಎಲ್ಲಿದೆ? ಸೊ 4th ಇಸ್ ದ ರೈಟ್ ಆನ್ಸರ್. ಸಿಂಪಲ್ ನೋಡಿ. ಅಥವಾ ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಅಟ್ಲೀಸ್ಟ್ ಡಿ ಚಂದ್ರಪ್ರಭಾ ಎಲ್ಲಿ ಬರುತ್ತೆ? ಚಂದ್ರಪ್ರಭಾ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಕಾಜಿರಂಗ ಗೊತ್ತಿರುತ್ತಲ್ವಾ? ಕಾಜಿರಂಗ ಅಟ್ಲೀಸ್ಟ್ ಅಸ್ಸಾಮಲ್ಲಿ ಬರುತ್ತೆ ಅಂತ ಗೊತ್ತಿರುತ್ತೆ ನಿಮ್ಗೆ. ಇದಾರು ಗೊತ್ತಿರುತ್ತೆ. ಬಿಗೆ 1 ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿದೆ, ಬಿಗೆ 1 ಇಲ್ಲಿದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ ಸರ್. ನೆಕ್ಸ್ಟ್ ಬನ್ನಿ. ಮಳೆಯ ದಿನದಂದು ನೀರಿನ ಮೇಲಿರುವ ಎಣ್ಣೆಯ ಫಿಲಂಗಳು ಮಳೆ ಬಿದ್ದಾಗ ಏನಾಗುತ್ತೆ ಸರ್? ಅದ್ಭುತ ಬಣ್ಣ ತೋರಿಸಲು ಕಾರಣವನ್ನು. ಅಂದ್ರೆ ಮಳೆ ಬಿದ್ದಾಗ ಎಣ್ಣೆ ಏನಾದ್ರು ಬಿದ್ದಿದ್ರೆ ಅಲ್ಲಿ ನಿಮ್ಗೊಂಥರ ಕಲರ್ ರೈನ್ಬೋ ಕಲರ್ ತರ ಇರುತ್ತೆ. ಆ ಒಂದು ಅದ್ಭುತ ಬಣ್ಣ ಯಾಕೆ ಕಾರಣ? ಧ್ರುವೀಕರಣನ, ಪ್ರಸರಣನ, ಹಸ್ತಕ್ಷೇಪನ, ವಿವರ್ತನೆನ. ಸೊ ಇಲ್ಲಿ ಅರ್ಥ ಏನು? ಧ್ರುವೀಕರಣ ಅಂದ್ರೆ ಪೋಲರೈಸೇಷನ್ ಅಂತ ಕರಿತೀವಿ. ಪ್ರಸರಣ ಅಂದ್ರೆ ಡಿಸ್ಪ್ರೆಷನ್. ಹಸ್ತಕ್ಷೇಪ ಅಂದ್ರೆ ಇಂಟರ್ಫರೆನ್ಸ್. ಸೊ ರೈಟ್ ಆನ್ಸರ್ ಏನು ಸರ್? ಇಂಟರ್ಫರೆನ್ಸ್ ಇಸ್ ದ ರೈಟ್ ಆನ್ಸರ್. ಮೂರನೇದು ರೈಟ್ ಆನ್ಸರ್. ಫೈನ್. ಸರಳ ಲೋಕದ ಅವಧಿಯನ್ನು ದ್ವಿಗುಣಗೊಳಿಸುವ ಸುಲಭವಾಗಿ ದಾರ ಉದ್ದವು ಹೇಗೆ ಇರಬೇಕು ಅಂತ. ಅಂದ್ರೆ ಪೆಂಡುಲಮ್ ಇದೆಯಲ್ಲ, ಆ ಪೆಂಡುಲಮ್ ಪೀರಿಯಡ್ ನ ಡಬಲ್ ಮಾಡ್ಬೇಕು ಅಂದ್ರೆ, ಇದು ಅಳ್ಳಾಡತಕ್ಕಂಥ ಡಬಲ್ ಮಾಡ್ಬೇಕು ಅಂದ್ರೆ ಅದನ್ನ ಆ ದಾರದ ಉದ್ದ ಎಷ್ಟಾಗ್ಬೇಕು ಅಂತ. ಹಿಂಗ್ ಪೆಂಡುಲಮ್ ಇರುತ್ತಲ್ಲ ಸರ್, ಇದು ಡಬಲ್ ಆಗ್ಬೇಕು ಅಂದ್ರೆ, ಏನು ಅಳ್ಳಾಡ್ತದೆ ಅದು ಡಬಲ್ ಆಗ್ಬೇಕು ಅಂದ್ರೆ ದಾರ ಉದ್ದ ಎಷ್ಟಿರ್ಬೇಕು? ಈಗ ಏನಿದೆ ಅದ್ರ ಡಬಲ್ ಇರ್ಬೇಕಾ, ತ್ರಿಬಲ್ ಇರ್ಬೇಕಾ, 4 ಪಟ್ಟು ಇರ್ಬೇಕಾ, 5 ಪಟ್ಟು ಇರ್ಬೇಕಾ? ರೈಟ್ ಆನ್ಸರ್ 4 ಪಟ್ಟು. ಮೂರನೇ ಆಪ್ಷನ್ ಕರೆಕ್ಟ್ ಆನ್ಸರ್. ಓಕೆ ಸರ್. ಇದು ಫಿಸಿಕ್ಸ್ ಕ್ವಶನ್ ನಿಮಗೆ, ಭೌತಶಾಸ್ತ್ರದ್ದು. ಫೈನ್. ಪ್ರಾಜೆಕ್ಟ್ ಎಲಿಫೆಂಟ್ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ನಮ್ಮ ಒಂದು ಎಲಿಫೆಂಟ್ಗೆ ಗೋಸ್ಕರ ಮಾಡಿರ್ತಕ್ಕಂಥದ್ದು, ಆನೆಗಳಿಗೋಸ್ಕರ. ಯಾವಾಗ ಅಂದ್ರೆ 1992, 1 ಮತ್ತೆ 2. ಸೊ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ 59. ಈ ಕೆಳಗಿನ ಹುಲಿ ಸಂರಕ್ಷಣಾ ವಲಯ ಮತ್ತು ರಾಜ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತದೆ? ಫೈನ್. 59ನೇದು ನೋಡಿ, ಭದ್ರಾ. ಸರ್ ಭದ್ರಾ ಎಲ್ಲಿ ಬರುತ್ತೆ ಸರ್? ನಮ್ಮ ಕರ್ನಾಟಕ ಬರುತ್ತಲ್ಲ ಸರ್ ಭದ್ರಾ. ಫೈನ್. ಅಂದ್ರೆ ಇದು ತಪ್ಪು. ಇಲ್ಲಿ ಸರಿಯಾಗಿದೆ ಅಂತ ಕೇಳಿರೋದು ತಪ್ಪು. ಇದು ದಿಸ್ ಇಸ್ ರಾಂಗ್ ಆನ್ಸರ್. ಸೊ ನೆಕ್ಸ್ಟ್ ಯಾವುದು ಸರ್? ರಣತಂಬೂರ್. ರಣತಂಬೂರ್ ಹರಿಯಾಣ ಬರುತ್ತಾ? ಬರಲ್ಲ, ತಪ್ಪು. ಅಗೇನ್ ಪೆರಿಯಾರ್ ಬರೋದಿಲ್ಲಿ ಸರ್? ಕೇರಳ ಅಲ್ವಾ ಸರ್? ಇದು ತಪ್ಪು. ಜಿಮ್ ಕಾರ್ಬೆಟ್ ಉತ್ತರಾಖಂಡ್. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. 4th ಇಸ್ ದ ರೈಟ್ ಆನ್ಸರ್. ಸರಿಯಾಗಿದೆ ಕೇಳಿರೋದು. ಹೊಂದಿಕೆ ಆಗಿರೋದು ಯಾವುದು ಸರ್? ಜಿಮ್ ಕಾರ್ಬೆಟ್. ಓಕೆ ಸರ್. ಫೈನ್. ನೆಕ್ಸ್ಟ್ ಬನ್ನಿ. ಭೂಮಿ ಮತ್ತು ಸೂರ್ಯ ನಡುವಿನ ಸರಾಸರಿ ಅಂತರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನು? ಆಂಗ್ಸ್ಟ್ರಾಮ್, ಪಾರ್ಸೆಕ್, ಆಸ್ಟ್ರೋನಾಮಿಕಲ್ ಯೂನಿಟ್, ಬೆಳಕಿನ ವರ್ಷ. ಎಸ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಭೂಮಿ ಮತ್ತು ಸೂರ್ಯ ನಡುವೆ ಸರಾಸರಿ ಅಂತರ ಎಷ್ಟು ಆಸ್ಟ್ರೋನಾಮಿಕಲ್ ಯೂನಿಟ್ ಇದೆ ಅಂತ ಕರಿತೀವಿ? ಲೈಟ್ ಇಯರ್ ಅಂತ ಕರಿತೀವ ಸರ್. ಅದರ ಅಂತರ ನಾವು ಎಷ್ಟು ದೂರದಲ್ಲಿ ಇದ್ದಾನೆ ಅಂತ ಕನ್ನೋದಕ್ಕೆ ಬೆಳಕಿನ ವರ್ಷ, ಲೈಟ್ ಇಯರ್ ನ ಯೂಸ್ ಮಾಡ್ತೀವಿ. ಎಷ್ಟು ದೂರ ಇದ್ದಾನೆ ಅಂದ್ರೆ ಎಷ್ಟು ವರ್ಷಗಳು ತಗೋತಾನೆ ಅನ್ನೋದನ್ನ ಬೆಳಕಿನ ವರ್ಷದಲ್ಲಿ ನಾವು ಲೈಟ್ ಇಯರ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಬನ್ನಿ. ಆಪ್ಟಿಕಲ್ ಫೈಬರ್ ದ್ಯುತಿ ತಂತಿ ಸಂವಹನ ತತ್ವವೇನು? ಹೆಂಗಾಗತ್ತೆ? ಇಂಟ್ರಲ್ ರಿಫ್ಲೆಕ್ಷನ್ ಆಗುತ್ತೆ ಸರ್. ದ್ಯುತಿ ತಂತಿ ಅಂದ್ರೆ OFC ಕೇಬಲ್ ಅಂತ ಏನ್ ಕರಿತೀವಿ, ಟೆಲಿಕಮ್ಯುನಿಕೇಶನ್ ಯೂಸ್ ಮಾಡ್ತೀವಿ, ಆಪ್ಟಿಕಲ್ ಫೈಬರ್ ಕೇಬಲ್. ಇಲ್ಲಿ ಯಾವ ಎಫೆಕ್ಟ್ ಆಗುತ್ತೆ ಅಂದ್ರೆ ಡಾಪ್ಲರು ಅಲ್ಲ, ಆವರ್ತನ ಮಾಡ್ಯುಲೇಷನ್ ಅಲ್ಲ, ಜನಸಂಖ್ಯಾ ವಿಲೋಮನೂ ಅಲ್ಲ, ಒಟ್ಟು ಆಂತರಿಕ ಪ್ರತಿಫಲ, ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಒಳಗಡೆ ಅದು ರಿಫ್ಲೆಕ್ಟ್ ಆಗಿ ಹೋಗ್ತಕ್ಕಂಥದ್ದು. ಓಕೆ. ಸೊ 4th ಇಸ್ ದ ರೈಟ್ ಆನ್ಸರ್.
ಎಲ್ಲ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. 1 or 2 ನಾನು ಕನ್ಫ್ಯೂಸ್ ಅಂತ ಹೇಳಿನಲ್ಲ, ಅದೆರಡು ಬಿಟ್ಟು 2 ಕ್ವಶನ್ಸ್ ಬಿಟ್ಟು ಇನ್ನೆಲ್ಲ ಕರೆಕ್ಟ್ ಆನ್ಸರ್ ಇದೆ. ನೆಕ್ಸ್ಟ್ ಬನ್ನಿ 62ನೇ. ಲೋಹಗಳಲ್ಲಿ ವಿದ್ಯುತ್. ನೋಡಿ ಈಗೆಲ್ಲ ಬರೀ ಇಲ್ಲಿಂದ ಮುಂದಕ್ಕೆ ಹೋಗ್ತಾರೆ, ಬರೀ ನಮ್ಗೆ ಸೈನ್ಸ್ ಬಗ್ಗೆನೇ ಇದೆ ಕ್ವಶನ್, ಬರೀ ಸೈನ್ಸ್ ಬಗ್ಗೆ ಇದೆ ಸ್ನೇಹಿತರೆ. ಬನ್ನಿ, ಲೋಹಗಳಲ್ಲಿ ವಿದ್ಯುತ್ ಪ್ರವಾಹವು ಈ ಕೆಳಕಂಡ ಕಾರಣಗಳಿಂದ ಉಂಟಾಗುತ್ತದೆ. ಯಾವ ಕಾರಣದಿಂದ ಉಂಟಾಗುತ್ತೆ? ಲೋಹಗಳಲ್ಲಿ ಮುಕ್ತ ಎಲೆಕ್ಟ್ರಾನ್ಗಳು, ನ್ಯೂಕ್ಲಿಯಸ್ ಗಳಲ್ಲಿ ನ್ಯೂಕ್ಲಿಯಾನ್ಗಳಿಂದ, ಅಣುಕಂಪನದಿಂದ, ಇವುಗಳಲ್ಲಿ ಯಾವುದೂ ಅಲ್ಲ. ಆಕ್ಚುಲಿ ದಟ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ವಿದ್ಯುತ್ ಪ್ರವಾಹ ಇದೆಯಲ್ಲ, ಅದಾಗದು ಫ್ರೀ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಇನ್ ಮೆಟಲ್ಸ್ ಅಂತ. ಲೋಹಗಳಲ್ಲಿ ಮುಕ್ತ ಎಲೆಕ್ಟ್ರಾನ್ಗಳು. ಸೊ 1ನೇದು ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಹಾಲು ಒಂದು ಏನು? ಘನಸಾಲ, ಸಾಲ ಮತ್ತೆ ಎಮಲ್ಷನ್ ನ ಜಲ್ಲ. ಹಾಲು ಒಂದು ಎಮಲ್ಷನ್ ಸರ್. ಎಮಲ್ಷನ್ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಬೆಣ್ಣೆ, ತುಪ್ಪ ಏನೇನಿರುತ್ತೆ ಅದೆಲ್ಲ ಕರಿಗಿರುತ್ತೆ, ದಟ್ ಇಸ್ ಕಾಲ್ಡ್ ಎಮಲ್ಷನ್. ಒಟ್ಟಿಗೆ ಅದೆಲ್ಲ ಕಣಗಳು ಕರಿಗಿರ್ತವೆ. ಸೊ ಹಾಲು ಒಂದು ಎಮಲ್ಷನ್. 3ನೇದು ರೈಟ್ ಆನ್ಸರ್. ಟೈರ್ಗಳನ್ನು ಸಿದ್ಧಗೊಳಿಸಲು ಈ ಕೆಳಕಂಡ ಯಾವ ವಿಧಾನವನ್ನು ಅನುಸರಿಸಲಾಗುತ್ತದೆ? ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಾವು ಒಂದು ಹೆಸರು ಹೇಳ್ತೀವಿ, ಹೆಸರು ಯಾವುದು ಅಂತ. ಯಾವ ಹೆಸರು ಸರ್? ವಲ್ಕನೈಸೇಷನ್ ಅಂತ ಕರಿತೀವಿ. ಓಕೆ, ಎಲೆಕ್ಟ್ರೋಫೋರೇಷನ್ ಅಲ್ಲ, ಡಯಾಲಿಸಿಸ್ ಅಲ್ಲ, ರೀಚಿಂಗ್ ಅಲ್ಲ. ವಲ್ಕನೈಸೇಷನ್ ಅಂದ್ರೆ ಅದನ್ನ ಹಾರ್ಡ್ ಮಾಡ್ತಕ್ಕಂಥದ್ದು, ಟೈರ್ ನ ಹಾರ್ಡ್ ಮಾಡ್ತಕ್ಕಂಥದ್ದು. ವಲ್ಕನೈಸೇಷನ್ ರಬ್ಬರ್ ನ ಹಾರ್ಡ್ ಮಾಡ್ತಕ್ಕಂಥದ್ದು. 1ನೇದು ರೈಟ್ ಆನ್ಸರ್. 65 ಚಂಡಮಾರುತದಲ್ಲಿ ಚಾವಣಿಗಳು ಹಾರಿ ಹೋಗೋದಕ್ಕೆ ಕಾರಣ ಏನು? ಹೌದು, ಚಂಡಮಾರುತ ಜೋರಾಗಿ ಬೀಸುತ್ತೆ ಅಂದ್ರೆ ಗಾಳಿ ವೇಗ ಜಾಸ್ತಿ ಇರುತ್ತೆ ಅಲ್ವಾ ಸರ್? ಫೈನ್. ಆಪ್ಷನ್ ನೋಡೋಣ. ಮೇಲ್ಚಾವಣಿಯ ಮೇಲೆ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಚಾವಣಿಯ ಮೇಲೆ ಬಹಳ ಒತ್ತಡ ಇರುತ್ತೆ. ಒತ್ತಡ ಕೂಡ ಇರುತ್ತೆ. ಫೈನ್. ಮೇಲ್ಚಾವಣಿಯ ಮೇಲಿನ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಚಾವಣಿಯ ಮೇಲೆ ಕಡಿಮೆ ಒತ್ತಡ. ಓಕೆ, ಮೇಲ್ಚಾವಣಿಯ ಮೇಲಿನ ಕಡಿಮೆ ವೇಗ ಮತ್ತು ಮೇಲ್ಚಾವಣಿಯ ಮೇಲಿನ ಕಡಿಮೆ ಒತ್ತಡ. ಓಕೆ, ಮೇಲ್ಚಾವಣಿಯ ಮೇಲಿನ ಕಡಿಮೆ ವೇಗ, ಮೇಲ್ಚಾವಣಿಯ ಮೇಲಿನ ಹೆಚ್ಚಿನ ಒತ್ತಡ. ಯಾವ್ದು ಕರೆಕ್ಟ್ ಆನ್ಸರ್ ಇಲ್ಲಿ ಸರ್? ಇಲ್ಲಿ 2 ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾಕೆ ಹೇಳಿ ಸರ್? ಸಿಂಪಲ್ ಕಾನ್ಸೆಪ್ಟ್ ಅಪ್ಲೈ ಮಾಡಿ. ನಮ್ಗೆ ವೇಗ, ಗಾಳಿಯ ವೇಗ ಹೆಚ್ಚಿರ್ಬೇಕಲ್ವಾ ಸರ್? ಅವಾಗ ತಾನೇ ಅದು ಆರಿಸ್ಕೊಂಡು ಹೋಗಕ್ ಸಾಧ್ಯ. ಒತ್ತಡ ಕಮ್ಮಿ ಇರ್ಬೇಕಲ್ವಾ ಸರ್? ಈಗ ಸಿಂಪಲ್, ಇಲ್ಲಿ ನಮ್ಮ ಈಗ ಸೂರ್ಯನ ಕಿರಣ ಬೀಳುತ್ತೆ ಅಲ್ವಾ ಸರ್? ಬಿದ್ದಾಗ ಏನಾಗುತ್ತೆ ಸರ್? ವಿಕಸನಗೊಳ್ಳುತ್ತೆ. ಒತ್ತಡ ಏನಾಗುತ್ತೆ ಸರ್? ಕಮ್ಮಿ ಆಗುತ್ತೆ, ಲೋ ಪ್ರೆಷರ್ ಆಗುತ್ತೆ. ಅವಾಗ ತಾನೇ ಆವಿ ಆಗೋದು, ಮೇಲೆ ಹೋಗೋದು. ಹಾರಕ್ಕೆ ಅದು ವಿಕಸನಗೊಂಡಿರಬೇಕು. ಪ್ರೆಷರ್ ಜಾಸ್ತಿ ಇರೋದು. ಪ್ರೆಷರ್ ಜಾಸ್ತಿ ಇದ್ರೆ, ಒತ್ತಡ ಜಾಸ್ತಿ ಇದ್ರೆ ಏನಾಗುತ್ತೆ ಸರ್? ಕುಸಿಯುತ್ತೆ ಕೆಳಗಡೆ, ಹಾರಲ್ಲ ಅಲ್ವಾ? ಇಲ್ಲಿ ಹಾರಿ ಹೋಗೋದಕ್ಕೆ ಕಾರಣ ಯಾವುದು? ಮೇಲ್ಚಾವಣಿಯ ಮೇಲಿನ ಹೆಚ್ಚಿನ ಗಾಳಿ ವೇಗ ಇರಬೇಕು ಮತ್ತೆ ಕಡಿಮೆ ಒತ್ತಡ ಇರಬೇಕು. ಓಕೆ ಸರ್, ಫೈನ್. 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಈ ಕೆಳಗಿನಲ್ಲಿ ಯಾವುದು ಅತಿಯಾದ ಸ್ಥಿತಿಸ್ಥಾಪಕ ವಸ್ತುವಾಗಿದೆ? ಸ್ಥಿತಿಸ್ಥಾಪಕ ಅಂದ್ರೆ ಸರ್ ಮೋಸ್ಟ್ ಎಲಾಸ್ಟಿಕ್ ಮೆಟೀರಿಯಲ್ ಅಂತ ಕರಿತೀವಿ. ಯಾವುದು? ಕ್ಲೇ, ರಬ್ಬರ್, ಗ್ಲಾಸ್, ಸ್ಟೀಲ್. ಯಾವುದು ಸರ್? ರೈಟ್ ಆನ್ಸರ್ ಸ್ಟೀಲ್. 4ನೇದು. ಯಾಕೆ ಸರ್? ಎಲಾಸ್ಟಿಕ್ ಮೆಟೀರಿಯಲ್. ನೀವು ಎಷ್ಟು ಕಾಯಿಸಿ ಅದನ್ನ ಎಳೆದ್ರು ಎಳಿಬಹುದು ನೀವು ಸ್ಟೀಲ್ ನ. ಗ್ಲಾಸ್, ರಬ್ಬರ್ ನ ಅಷ್ಟು ಎಳೆಯಕ್ಕಾಗಲ್ಲ. ಕಂಪೇರಿಟಿವ್ಲಿ 4ಅಲ್ಲಿ ಯಾವ್ದು ಜಾಸ್ತಿ ಎಲಾಸ್ಟಿಸಿಟಿ ಇರೋದು ಅಂದ್ರೆ ಸ್ಥಿತಿಸ್ಥಾಪಕ ಅಥವಾ ಇದೆ ಅಂದ್ರೆ ಸ್ಟೀಲ್ಗೆ. 4ನೇದು ಕರೆಕ್ಟ್ ಆನ್ಸರ್. ಫೈನ್. 67ನೇದು ಗ್ರಹಗಳ ಚಲನೆಯ ಅವಧಿಯನ್ನು ಯಾವ ನಿಯಮವು ತಿಳಿಸುತ್ತದೆ? ಯಾವ ನಿಯಮ ತಿಳಿಸುತ್ತಾರೆ? ಕೆಪ್ಲರ್ದೆ 1, 2, 3 ಇಲ್ಲಿ ಕನ್ಫ್ಯೂಸ್ ಆಗ್ತೀರಾ. ಸೊ ಪ್ಲಾನೆಟರಿ ಗ್ರಹಗಳನ್ನು ಪ್ಲಾನೆಟರಿ ಮೋಷನ್ ಅಂತ ಕರಿತೀವಿ, ಪೀರಿಯಡಿಕ್ ಪ್ಲಾನೆಟ್ ಮೋಷನ್ ಅಂತ ಕರಿತೀವಿ. ಮೊದಲನೇ ನಿಯಮ. ಸೊ ಫಸ್ಟ್ ಒನ್ ಇಸ್ ದ ರೈಟ್ ಅಂದ್ರೆ 4ನೇದು ಕರೆಕ್ಟ್ ಆನ್ಸರ್. ಫೈನ್. ಅಲ್ಲಿ ಎಲ್ಫಿನ್ ಸ್ಟೋನ್ ಡ್ಯಾಶ್ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು. ಎಲ್ಫಿನ್ ಸ್ಟೋನ್ ಗೊತ್ತಲ್ಲ, ಗವರ್ನರ್. ಯಾವ ಪ್ರಾಂತ್ಯ? ಬಂಗಾಳ, ಮದ್ರಾಸ್, ಬಾಂಬೆ. ಯಾವ್ದು ಸರ್? ಬಾಂಬೆ ಪ್ರಾಂತ್ಯದಲ್ಲಿ 1850 ಸರ್ ಸಮಥಿಂಗ್, 58, 59, 50 ಸಮಥಿಂಗ್ ಅಲ್ಲಿ ಅವರು ಬಾಂಬೆ ಪ್ರಾಂತ್ಯದ ರಾಜ್ಯಪಾಲರು, ಎಲ್ಫಿನ್ ಸ್ಟೋನ್ ಅಂತಕ್ಕಂಥವ್ರು. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ, ಈ ಕೆಳಗಿನ ಯಾವುದರಲ್ಲಿ ಅಫ್ಲಾಟೋಕ್ಸಿನ್ ಉತ್ಪತ್ತಿ ಆಗುತ್ತದೆ? ಸೂಪರ್ ಇದು. ಅಫ್ಲಾಟೋಕ್ಸಿನ್ ಎಲ್ಲಿಂದ ಉತ್ಪತ್ತಿ ಆಗುತ್ತದೆ ಅಂತ? ಜಂತುಗಳದಿಂದನ, ವೈರಸ್ ಇಂದನ, ಬ್ಯಾಕ್ಟೀರಿಯಾ, ಶಿಲೀಂಧ್ರ. ಫಂಗೈ ಇಂದ ಉತ್ಪತ್ತಿ ಆಗ್ತಕ್ಕಂಥದ್ದು ಅಂದ್ರೆ ಶಿಲೀಂಧ್ರ. ಸೊ ಅಫ್ಲಾಟೋಕ್ಸಿನ್ ಅಂದ್ರೆ ನೀವು ವ್ಯವಸಾಯ ಮಾಡ್ಬೇಕಾದ್ರೆ ಈ ಮೇಜ್, ಜೋಳ, ಕಾರ್ನ್ ಬೆಳಿಬೇಕಾದ್ರೆ ಅಲ್ಲಿ ವ್ಯವಸಾಯದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ರೀತಿಯಾಗಿರ್ತಕ್ಕಂಥದ್ದು ಕೆಮಿಕಲ್ ರೀತಿ ಬರುತ್ತೆ, ಶಿಲೀಂಧ್ರದಿಂದ, ಫಂಗೈಯಿಂದ ಬರ್ತಕ್ಕಂಥದ್ದು. ಓಕೆ ಸರ್, ಫೈನ್. 70ನೇದು ಬನ್ನಿ. ಅಗೇನ್ ಇಲ್ಲೂ ಬಂತು. ಇದು ಒಂದು ನನಗೆ ಕನ್ಫ್ಯೂಸ್ ಇದೆ. ಇದರಲ್ಲಿ ಕೂಡ ನನಗೆ ಯಾವ ಆಪ್ಷನ್ಸ್ ಅಂತ ಗೊತ್ತಿಲ್ಲ. ಇದು 1, 2, 3 ಆಪ್ಷನ್ಸ್ ಕನ್ಫ್ಯೂಸ್ ಇದೆ ಸ್ನೇಹಿತರೆ. ಸೊ ಅದಕ್ಕೆ ಇದನ್ನ ಬಿಡ್ತೀನಿ ಇಲ್ಲಿ ಕೂಡ. ಸೊ ಟೋಟಲ್ ನಾವ್ ಎಷ್ಟು ಬಿಟ್ಟಂಗಾಯ್ತು? 2 ಕ್ವಶನ್ ಬಿಟ್ಟಂಗಾಯ್ತು ಅಲ್ವಾ ಸರ್? ಫೈನ್, ನೋ ಇಶ್ಯೂಸ್. ನೆಕ್ಸ್ಟ್ ಬನ್ನಿ, ಅನಾವೃತ ಬೀಜ ಸ್ಥಳಗಳಲ್ಲಿ ಹಣ್ಣುಗಳು ಇರುವುದಿಲ್ಲ. ಅನಾವೃತ ಅಂತಂದ್ರೆ ಏನು ಸರ್? ಒಂದು ಜಿಮ್ನೋಸ್ಪರ್ಮ್ ಅಂತ ಕರಿತೀವಿ ಅಲ್ವಾ? ಅಲ್ಲಿ ಏನಕ್ಕೆ ಹಣ್ಣುಗಳಿರಲ್ಲ ಅಂದ್ರೆ ಹಣ್ಣುಗಳಾಗಕ್ಕೆ ಏನ್ ಬೇಕು ಸರ್? ಅದರ ಎಗ್ ಬೇಕಲ್ಲ ಸರ್? ಎಗ್ ಅಂದ್ರೆ ಏನಂತ ಕರಿತೀವಿ ಸರ್? ಓವರಿ ಬೇಕಲ್ಲ ಸರ್? ಓವರಿನ ಕನ್ನಡದಲ್ಲಿ ಏನಂತ ಕರಿತೀವಿ ಸರ್? ಅಂಡಾಶಯ. ಅದಕ್ಕೆ ಇದ್ರಲ್ಲಿ ಅಂಡಾಶಯ ಇರಲ್ಲ, ಓವರಿ ಇರಲ್ಲ, ಅದಕ್ಕೋಸ್ಕರ ಹಣ್ಣುಗಳು ಇರುವುದಿಲ್ಲ ಅನಾವೃತ ಬೀಜಗಳಲ್ಲಿ. ಓಕೆ, ಸೊ ರೈಟ್ ಆನ್ಸರ್ 3ನೇದು ಅಂಡಾಶಯ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ 72ನೇದು,
ಯಾವ ಪ್ರೋಟೀನ್ ಕಾರ್ಟಿಲೇಜ್ ನಲ್ಲಿ ಇರುತ್ತದೆ? ಕಾರ್ಟಿಲೇಜಸ್ ಗೊತ್ತಲ್ಲ, ಜಾಯಿಂಟ್ಸ್ ಗಳ ಮಧ್ಯೆ ಇರುತ್ತೆ ಟಿಶ್ಯೂ, ಕನೆಕ್ಟಿಂಗ್ ಟಿಶ್ಯೂ ಅಂತ ಕರಿತೀವಿ. ಸೊ ಯಾವ್ದ್ರಲ್ಲಿ ಇರುತ್ತೆ ಸರ್ ಕಾರ್ಟಿಲೇಜ್ ಅಲ್ಲಿ? ಯಾವ ಪ್ರೋಟೀನ್ ಇರುತ್ತೆ? ಕೆರಟಿನ್, ಹಿಮೋಗ್ಲಿನ್, ಮಯೋಸಿನ್, ಕೊಲಾಜನ್. ಸೊ ರೈಟ್ ಆನ್ಸರ್ ಯಾವ್ದು ಸರ್ ಇಲ್ಲಿ? ಕೊಲಾಜನ್ ಇರುತ್ತೆ. ಕಾರ್ಟಿಲೇಜ್ ನಲ್ಲಿ ಏನಿರುತ್ತೆ? ಕೊಲಾಜನ್ ಇರುತ್ತೆ. ಸೊ ಫೋರ್ತ್ ಇಸ್ ದ ರೈಟ್ ಆನ್ಸರ್. 73 ನೋಡಿ, ಕೆಳಗಿನವುಗಳಲ್ಲಿ ಯಾವ ರಾಸಾಯನಿಕವನ್ನು ಹೆಚ್ಚಾಗಿ ಭಾರತದಲ್ಲಿ ಮಾವಿನ ಹಣ್ಣುಗಳನ್ನು ಮಾಗಿಸಲು ಬಳಸ್ತಾರೆ? ಅದ್ರ ಜೊತೆ ಒಂದು ರಾಸಾಯನಿಕ ಪೌಚ್ ಇಟ್ಬಿಡ್ತಾರೆ. ಅದು ಗಾಳಿ ಬಂದಾಗ ಏನಾಗುತ್ತೆ, ಅದು ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಅದನ್ನ ಮಾವಿನ ಹಣ್ಣ ಮಾಗಿಸುತ್ತೆ. ಯಾವ್ದದು? ಅಮೋನಿಯಂ ನೈಟ್ರೇಟ್, ಪೊಟ್ಯಾಷಿಯಂ ಅಯೋಡೇಟ್, ಸಿಲ್ವರ್ ಅಯೋಡೇಟ್, ಕ್ಯಾಲ್ಸಿಯಂ ಕಾರ್ಬೈಡ್. ರೈಟ್ ಆನ್ಸರ್ ಯಾವ್ದು ಸರ್? ಕ್ಯಾಲ್ಸಿಯಂ ಕಾರ್ಬೈಡ್. 4ನೇದು ರೈಟ್ ಆನ್ಸರ್. ಓಕೆ. ಈ ಕೆಳಗಿನ ಯಾವ ಗೊಬ್ಬರವು ಅತಿ ಹೆಚ್ಚು ಶೇಕಡಾವಾರು ಸಾರಜನಕವನ್ನು ಹೊಂದಿದೆ? ಯಾವ ಗೊಬ್ಬರ ಯಾವ್ದ್ರಲ್ಲಿ ಜಾಸ್ತಿ ಇದೆ ಸಾರಜನಕ? ಅಮೋನಿಯಂ ಸಲ್ಫೇಟ್, ಅಮೋನಿಯಂ ನೈಟ್ರೇಟ್, ಯೂರಿಯಾನ, ಕ್ಯಾಲ್ಸಿಯಂ ನೈಟ್ರೇಟ್? ಸೊ ಯೂರಿಯಾ ಇಸ್ ದ ರೈಟ್ ಆನ್ಸರ್. ಆಲ್ಮೋಸ್ಟ್ 56% ಅಷ್ಟು ಇದೆ ಸ್ನೇಹಿತರೆ ಇಲ್ಲಿ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೊಂಡ ರೇಷ್ಮೆ, ಪಾಂಡ್ ಸಿಲ್ಕ್ ಅಂತ ಕರಿತೀವಿ? ಅಂದ್ರೆ ಒಂದ್ ರೀತಿ ನಿಮ್ಗೆ ಗ್ರೀನು ಅಥವಾ ಈ ಸಿಲ್ವರ್ ಕಲರ್ ಅಲ್ಲಿ ಒಂಥರ ಪಾಚಿ ಟೈಪ್ ತೇಲ್ತಾ ಇರುತ್ತೆ, ಪಾಂಡ್ ಸಿಲ್ಕ್ ಅಂತ ಕರಿತೀವಿ. ಯಾವ್ದನ್ನ ಸರ್? ಅನಾಬಿಕಾ, ಉಲೋಥ್ರಿಕ್ಸ್, ಸ್ಟೆರೋಗೈರಾ, ನೋಸ್ಟೋ. ದ ರೈಟ್ ಆನ್ಸರ್ ಸ್ಪೈರೋಗೈರಾ. ಓಕೆ, ಸ್ಪೈರೋಗೈರಾ ಇಸ್ ರೈಟ್ ಆನ್ಸರ್. 3ನೇದು. ಫೈನ್. ನೆಕ್ಸ್ಟ್ ಬನ್ನಿ. ಬರಾಕ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ? ಇದು ನ್ಯೂಸ್ ಅಲ್ಲಿ ಇತ್ತು. ಮೊದಲನೇ ವಿದ್ಯುತ್ ಸ್ಥಾವರ ಎಲ್ಲಿ ಬರುತ್ತೆ? ಇದು ಅಣು ವಿದ್ಯುತ್ ಸ್ಥಾವರ ಯುನೈಟೆಡ್ ಅರಬ್ ಎಮಿರೇಟ್ಸ್, UAE. ಓಕೆ ಸರ್. ಫೈನ್. ಮಾನವನಲ್ಲಿ ಅಯೋಡಿನ್ ಕೊರತೆಯು ಯಾವ ಕಾಯಿಲೆನ ಉಂಟು? ಇದು ಗೊತ್ತಿರಬೇಕು, ಈಸಿ ಇದು. ಗೋಯ್ಟರ್. ಓಕೆ, ಗೋಯ್ಟರ್ ಕಾಯಿಲೆ ಬರ್ತಕ್ಕಂಥದ್ದು. 1ನೇದು ರೈಟ್ ಆನ್ಸರ್. 2 ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಭಾಗ ಯಾವುದು? ಅಂದ್ರೆ 2 ಜೀವಕೋಶಗಳನ್ನ ಒಟ್ಟಿಗೆ ಮಾಡೋದು, ಅದು ಪ್ಲಾಂಟ್ ಸೆಲ್ಸ್ ಆಗಲಿ ಅನಿಮಲ್ ಸೆಲ್ಸ್ ಗಳಲ್ಲಿ ಆ ಒಂದು ಒಟ್ಟಿಗೆ ಮಾಡ್ತಕ್ಕಂಥ ಇದು ಯಾವುದು ಅಂತ ಹೇಳಿ. ಓಕೆ, ಅದು ಯಾವುದು? ಪ್ಲಾಸ್ಮೋಡೆಸ್ಟಾ, ಪ್ಲಾಸ್ಮಾ ಪದರ, ಕೋಶಗೋಡೆ, ಡೆಸ್ಮೋಸೋಮ್ಸ್. ಸೊ ರೈಟ್ ಆನ್ಸರ್ ಡೆಸ್ಮೋಸೋಮ್ಸ್. 4ನೇದು ರೈಟ್ ಆನ್ಸರ್. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ. 79ನೇದು. ಡೆಕ್ಕನ್ ಸಭಾದ ಆಯೋಜಕರು ಯಾರು? ಯಾರು ಸರ್ ಡೆಕ್ಕನ್ ಸಭಾ ಆಯೋಜಕರು? ಓಕೆ, ಯಾರು? ನಮ್ಮ ಗೋಪಾಲ ಕೃಷ್ಣ ಗೋಖಲೆ. 4ನೇದು ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಈ ಕೆಳಗಿನ ಯಾವ ತಂತ್ರಕ್ಕೆ ಪ್ರಾಶಸ್ತ್ಯ ಕೊಡಬೇಕು? ವೈರಸ್ ನಮಗೆ ಸಿಗಬಾರ್ದು ಅಂದಕ್ಕೆ ಯಾವ್ದು ಮಾಡಬೇಕು? ಗ್ರಾಫ್ಟಿಂಗ್ ಮಾಡಬೇಕಾ, ಮೈಕ್ರೋ ಪ್ರಾಗ್ರೇಷನ್ ಬೇಕಾ, ಕಾಂಡದ ತುದಿಯ ಕಲ್ಚರ್ ಮಾಡಬೇಕು, ಬೇರಿನ ತುದಿಯ ಕಲ್ಚರ್ ಮಾಡ್ಬೇಕಾ? ಸರ್ ನಮಗೆ ವೈರಸ್ ಎಲ್ಲಿ ಬರುತ್ತೆ ಸರ್? ಮಣ್ಣಿಂದ ಬರ್ಬೋದು. ಸೊ ಗ್ರಾಫ್ಟಿಂಗ್ ಮಾಡಿದ್ರು ಆಗಲ್ಲ, ಬೇರಿನ ತುದಿನೂ ಆಗಲ್ಲ. ಕಾಂಡದ ತುದಿಯ ಕಲ್ಚರ್, ಶೂಟ್ ಟಿಪ್ ಕಲ್ಚರ್ ಅಂತ ಕರಿತೀವಿ. ಅದನ್ನ ಇನ್ನೊಂದು ಹೆಸರು ಕರಿತೀವಿ, ಸ್ಟೆಮ್ ಅಂತ ಕರಿತೀವಿ, ಮೆರಿ ಸ್ಟೆಮ್ ಅಂತ ಕರಿತೀವಿ. ಓಕೆ, ಸೊ 3ನೇದು ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸಕ್ಕರೆಯು ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುತ್ತದೆ? ಯಾವ ಸಕ್ಕರೆ ಸರ್ ನ್ಯೂಕ್ಲಿಕ್ ಆಮ್ಲದಲ್ಲಿ ಇರೋದು? ಯಾವ ಒಂದ್ ರೀತಿ ಗ್ಲೂಕೋಸಾ ಅಥವಾ ಲ್ಯೂಕ್ಲೋಸಾ, ಡೆಕ್ಸ್ಟ್ರೋಸಾ ಅಥವಾ ಡಿಆಕ್ಸಿರೈಬೋಸಾ? ಸೊ ರೈಟ್ ಆನ್ಸರ್ ಯಾವುದು ಸರ್ ನ್ಯೂಕ್ಲಿಕ್ ಆಮ್ಲದಲ್ಲಿ? ಡಿಆಕ್ಸಿರೈಬೋಸ್. 4ನೇ ರೈಟ್ ಆನ್ಸರ್. ಫೈನ್. 82ನೇದು. ಈ ಕೆಳಗಿನಲ್ಲಿ ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಸ್ಟಮಕ್ ಅಲ್ಲಿ ಪರಿವರ್ತನೆ ಮಾಡುವುದು ಯಾವುದು? ಸ್ಟಮಕ್ ಅಲ್ಲಿ ಯಾವ್ದಿರುತ್ತೆ ಸರ್? ರೆನಿನ್. ಪೆಪ್ಸಿನ್ ಅಲ್ಲ, ರೆನಿನ್ ಇರುತ್ತೆ. ಸೊ ಅದೊಂದು ಎನ್ಸೈಮ್ಸ್. ಓಕೆ, ಎನ್ಸೈಮ್ಸ್ ಅದು ಕ್ರಿಯೇಟ್ ಆಗ್ತಕ್ಕಂಥದ್ದು. ಓಕೆ, ರೈಟ್ ಆನ್ಸರ್ ರೆನಿನ್. ರಾತ್ರಿಯ ಉಪವಾಸದ ಸಮಯದಲ್ಲಿ ಟ್ಯಾಕ್ಸ್ ರಕ್ತದಲ್ಲಿನ ಗ್ಲೂಕೋಸ್ ನ ಪ್ರಮುಖ ಮೂಲವಾಗಿದೆ. ಅಂದ್ರೆ ಉಪವಾಸ ಮಾಡ್ತೀರಾ ಅಂತ ಇಟ್ಕೊಳ್ಳಿ ರಾತ್ರಿ, ಆವಾಗ ನಮಗೆ ಗ್ಲೂಕೋಸ್ ಬೇಕಲ್ಲ, ಊಟ ಮಾಡಿದ್ರೆ ಗ್ಲೂಕೋಸ್ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ. ಆಗ ಎಲ್ಲಿಂದ ಸಿಗುತ್ತೆ ನಮ್ಗೆ ಗ್ಲೂಕೋಸು? ಯಾವ್ದ್ರಿಂದ ಸಿಗುತ್ತೆ ಆ ಟೈಮಲ್ಲಿ, ಉಪವಾಸ ಟೈಮಲ್ಲಿ? ಅಂದ್ರೆ ಸ್ನಾಯು ಗ್ಲೈಕೋಜೆನೋಸಿಸ್, ಕರುಳಿನಿಂದ ಆಹಾರದ ಗ್ಲೂಕೋಸ, ಹೆಪಟೈಟಿಕ್ ಗ್ಲೈಕೋಜೆನೋಸಿಸ್, ಗ್ಲೂಕೋನೋಜೆನೋಸಿಸ್. ಸೊ ಇಲ್ಲಿ ರೈಟ್ ಆನ್ಸರ್ ಯಾವ್ದು ಗೊತ್ತಾ ಸರ್? ಹೆಪಟಿಕ್ ಗ್ಲೈಕೋಜೆನೋಸಿಸ್ ಅಂತ. ಓಕೆ, ನಮ್ಮ ಲಿವರ್ ಇಂದ ಸೆಕ್ರೇಷನ್ ಆಗುತ್ತೆ, ಹೆಪಟಿಕ್ ಗ್ಲೈಕೋಜೆನೋಸಿಸ್ ಅಂತ ಕರಿತೀವಿ. 3ನೇದು ರೈಟ್ ಆನ್ಸರ್. 84. ಡ್ಯಾಶ್ ಉತ್ಪಾದನೆಯನ್ನು ಕಡಿಮೆ ಮಾಡುವುದರ ಮೂಲಕ ಎಲ್ಲ ಪ್ರತಿ ಇನ್ಫ್ಲಮೇಟರಿ ಏಜೆಂಟ್ಗಳು ನೋವು ಮತ್ತು ಜ್ವರವನ್ನು ನಿವಾರಿಸುತ್ತದೆ. ಅಂದ್ರೆ ನಾವು ಪೇನ್ ಕಿಲ್ಲರ್ ತಗೋತೀವಿ ಅಲ್ವಾ, ಆಗ ನೋವು ಜ್ವರ ಎಲ್ಲ ಕಮ್ಮಿ ಆಗುತ್ತೆ ಪೇನ್ ಇದ್ರೆ. ಯಾವ್ದು ಸರ್ ಅದು? ಯಾವ ಒಂದು ಏಜೆಂಟ್ ಇದ್ರಲ್ಲಿರುತ್ತೆ ಆಗರ ಟ್ಯಾಬ್ಲೆಟ್ ಅಲ್ಲಿ? ಏನು ಅಂದ್ರೆ ಪ್ರೋಟೋಗ್ಲಾನಿಕಾನ್ಸ, ಪ್ರೋಸ್ಟಾಗ್ಲಾಡಿನ್ಸ, ಲ್ಯೂಕೋಟ್ರಿನ್ಸ ಅಥವಾ ಥ್ರೋಂಬಾಕ್ಸೆನ್ಸ? ಸೊ ರೈಟ್ ಆನ್ಸರ್ ಇಲ್ಲಿ ಯಾವ್ದು ಗೊತ್ತಾ? ಪ್ರೋಸ್ಟಾಗ್ಲಾಡಿನ್ಸ್ ಅಂತಕ್ಕಂಥ ಒಂದು ಕೆಮಿಕಲ್ ಏನಿದೆ, ಇದು ನಮ್ಗೆ ನರ್ವ್ ಸಿಸ್ಟಮ್ ಜೊತೆ ಕಾಂಟ್ಯಾಕ್ಟ್ ಇರೋದನ್ನ ತಪ್ಪಿಸುತ್ತೆ. ಅವಾಗ ಆ ಜಾಗದಲ್ಲಿ ನೋವಾಗ್ತಾ ಇದ್ರು ನಮ್ಗೆ ಆ ನರ್ವ್ ನಮ್ಗೆ ಬ್ರೈನ್ಗೆ ಸಿಗ್ನಲ್ ಕಳ್ಸಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. 2ನೇದು. ಓಕೆ ಸರ್. ಫೆಡ್ರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು? ಅಂದ್ರೆ ಇವನು ಫೆಡ್ರಿಕ್ ಸ್ಯಾಂಗರ್ ಯಾವ ಪ್ರೋಟೀನ್ ತಂದ? 1958 ಅವನಿಗೆ 2 ಸಲ ನೊಬೆಲ್ ಪ್ರೈಸ್ ಕೂಡ ಬಂದಿದೆ. ಇನ್ಸುಲಿನ್ ಇಸ್ ದ ರೈಟ್ ಆನ್ಸರ್. 1ನೇದು ಇಸ್ ದ ರೈಟ್ ಆನ್ಸರ್. ಓಕೆ ಸರ್. ಮನುಷ್ಯರಲ್ಲಿ ಉಂಟಾಗುವ ಅಲ್ಝಿಮರ್ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಯಾವ ಕೊರತೆಯಿಂದ ಸರ್? ಅಸಿಟೈಲ್ ಕೋಲೈನ್ ಅಂತ. ಅಲ್ಝಿಮರ್ ಅಂದ್ರೆ ಒಂದ್ ರೀತಿ ಅದು ಒಂದು ನಮ್ಮ ಮೆದುಳಿಗೆ ಸಂಬಂಧಪಟ್ಟಿದ ಕಾಯಿಲೆ. ಅಸಿಟೈಲ್ ಕೋಲೈನ್ ಅಂತಕ್ಕಂಥದ್ದು ರೈಟ್ ಆನ್ಸರ್.
ಎರಡನೇದು ರೈಟ್ ಆನ್ಸರ್. ಫೈನ್. 87ನೇದು ಪೆನ್ಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಡ್ಯಾಶ್ ಕೆಳಗಿನಂತೆ ತಡೆಯುತ್ತದೆ. ಯಾವ್ದು ತಡೆಯುತ್ತೆ ಸರ್? ಪೆನ್ಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಯನ್ನು ಈ ಕೆಳಗಿನಂತೆ ತಡೆಯುತ್ತದೆ ಅಂದ್ರೆ ಯಾವುದು? ಆ ಬ್ಯಾಕ್ಟೀರಿಯಲ್ ಗ್ರೋತ್ ಆಗೋದ್ನ ಪೆನ್ಸಿಲಿನ್ ತಡೆಯುತ್ತಲ್ಲ, ಹೆಂಗ್ ತಡೆಯುತ್ತೆ ಅದು ಹೇಳಿರೋದು. ಬ್ಯಾಕ್ಟೀರಿಯಾ ಗ್ರೋತ್ ನ ಪೆನ್ಸಿಲಿನ್ ಕೊಟ್ಟು ತಡೆಯುತ್ತೆ. ಹೆಂಗೆ? ಡಿಎನ್ಎ ಗೆ ಹಾನಿ ಮಾಡುವ ಮೂಲಕ ತಡೆಯುತ್ತೆ, ಅಥವಾ ಪ್ರೋಟೀನ್ ಸಂಶ್ಲೇಷಣೆಯನ್ನು ಪ್ರತಿಬಂಧಿಸುತ್ತೆ, ಅಥವಾ ಸೆಲ್ ವಾಲ್ ಸಂಶ್ಲೇಷಣೆ ಪ್ರತಿಬಂಧಿಸುತ್ತೆ, ಅಥವಾ ಜೀವಕೋಶ ಪೊರೆಯನ್ನು ಆಕ್ರಮಿಸುತ್ತದೆ. ಯಾವ್ದು ರೈಟ್ ಆನ್ಸರ್ ಇಲ್ಲಿ? ಪ್ರೋಟೀನ್ ಸಂಶ್ಲೇಷಣೆಯನ್ನು ಪ್ರತಿಬಂಧಿಸುತ್ತದೆ. ಅಂದ್ರೆ ಆ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಮಾಡೋ ಪ್ರೋಟೀನ್ ಸಂಶ್ಲೇಷಣೆ ಪ್ರತಿಬಂಧ ಮಾಡ್ತಕ್ಕಂಥದ್ದು, ಅಂದ್ರೆ ಇನ್ಹ್ಯಾಬಿಟಿಂಗ್ ಪ್ರೋಟೀನ್ ಸಿಂಥಸಿಸ್ ಅಂತ ಹೇಳುತ್ತೆ. ಸೊ ಎರಡನೇದು ಇಸ್ ದ ರೈಟ್ ಆನ್ಸರ್. ಓಕೆ, ನೀವು ಹಾನಿ ಮಾಡ್ಬಿಡುತ್ತೆ ಅಥವಾ ಸೆಲ್ ವಾಲ್ ಅಥವಾ ಜೀವಪೊರೆ ಆಕ್ರಮಿಸುತ್ತೆ, ಪ್ರೋಟೀನ್ ಸಂಶ್ಲೇಷಣೆ ಯೂಶಲಿ ಇದನ್ನ ಮಾಡಿರ್ತಾರೆ ಟಿಕ್ ನೀವು. ಪ್ರೋಟೀನ್ ಸಂಶ್ಲೇಷಣೆ ಪ್ರತಿಬಂಧಿಸುತ್ತದೆ, ಇನ್ಹ್ಯಾಬಿಟಿಂಗ್ ಪ್ರೋಟೀನ್ ಸಿಂಥಸಿಸ್ ಅಂತ ಕರಿತೀವಿ. ಎರಡನೇದು, ನೀರಿನ ಅಣುವಿನ ಧ್ರುವೀಯತೆಗೆ ಕಾರಣ ಏನು? ಏನು ಸರ್? ನೀರಿನ ಅಣುವಿನ ಅಂದ್ರೆ ಧ್ರುವೀಯತೆ ಅಂದ್ರೆ ಪೋಲಾರ್, ಪಾಸಿಟಿವ್ ನೆಗೆಟಿವ್ ಪೋಲಾರ್ ಇರುತ್ತೆ H2O ಅಲ್ಲಿ. ಸೊ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಇರುತ್ತೆ? ನೀರಿನ ಅಣುವಿನ ಋಣಾತ್ಮಕ ಆವೇಶ, ನೀರಿನಲ್ಲಿ ಆಮ್ಲಜನಕ ಮತ್ತು ಹೈಡ್ರೋಜನ್ ಪರಮಾಣುಗಳ ಎಲೆಕ್ಟ್ರೋನೆಗೆಟಿವಿಟಿಯಲ್ಲಿನ ವ್ಯತ್ಯಾಸ, ನೀರಿನ ಸುಲಭವಾಗಿ ಅಯಾನೀಕರಣ ವರ್ತನೆ, ನೀರಿನ ಅಣುವಿನ ಧನಾತ್ಮಕ ಆವೇಶ. ಯಾವ್ದು ಕರೆಕ್ಟು? 2 ಇಸ್ ದ ರೈಟ್ ಆನ್ಸರ್. ನಾ ಹೇಳಿದೆ ಆಮ್ಲಜನಕ ನೆಗೆಟಿವ್ ಪರಮಾಣು ಇರುತ್ತೆ, ನಮ್ಮ ಹೈಡ್ರೋಜನ್ ಅಲ್ಲಿ ಪಾಸಿಟಿವ್ ಅಯಾನ್ಸ್ ಇರುತ್ತೆ. ಅಂದ್ರೆ ಅಣುವಿನ ವ್ಯತ್ಯಾಸ, ಎಲೆಕ್ಟ್ರೋನೆಗೆಟಿವಿಟಿಯಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ಬಿಕಾಸ್ ಆಫ್ ದಿಸ್. ಓಕೆ, ಎರಡನೇ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಬನ್ನಿ, ಮಾನವ ಬಂಡವಾಳವನ್ನು ಪರಿವರ್ತಿಸುವ ಸುಸ್ಥಿರ ಕ್ರಿಯೆ. ಓಕೆ, ಸಾತ್ ಪ್ರೋಗ್ರಾಮ್ ಅಂತ ಕರಿತೀವಿ. ಅಂದ್ರೆ ಏನರ್ಥ? ಸಸ್ಟೈನಬಲ್ ಆಕ್ಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಹ್ಯೂಮನ್ ಕ್ಯಾಪಿಟಲ್ ಅಂತ ಫುಲ್ ಫಾರ್ಮ್. ಈ ಕಾರ್ಯಕ್ರಮ ಯಾರು ಸರ್ ಜಾರಿಗೊಳಿಸಿದ್ದು ಹ್ಯೂಮನ್ ಕ್ಯಾಪಿಟಲ್ ಬಗ್ಗೆ? ನೀತಿ ಆಯೋಗ. ಒಂದೇದು ಕರೆಕ್ಟ್ ಆನ್ಸರ್. ಇದು ಅಲ್ಲ, ಮಾನವ ಸಂಪನ್ಮೂಲನೂ ಅಲ್ಲ, ವಿಶ್ವ ಬ್ಯಾಂಕು ಅಲ್ಲ. ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಓಕೆ. 9ನೇದು, ಆಗಾಗ್ಗೆ ಸುದ್ದಿಯಲ್ಲಿ ಕಂಡುಬರುವ ಗರಿಷ್ಠ ಅನುಮತಿಸಬಹುದಾದ ಪೂರ್ವ ಉತ್ಪಾದನಾ ವೆಚ್ಚ, MAP ಅಂತ ಹೇಳ್ತೀವಿ. ಅಂದ್ರೆ ಮ್ಯಾಕ್ಸಿಮಮ್ ಅಲೋವಬಲ್ ಪೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಓಕೆ, ಎಂಬ ಪದವನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ? ಇದು ಸುದ್ದಿಲಿತ್ತು. ಯಾವುದು ಸರ್? ದತ್ತಾಂಶ ಕೇಂದ್ರನ, ಕೃಷಿ ಪ್ರಕ್ರಿಯೆ ಕೈಗಾರಿಕೆನ, ಔಷಧೀಯ ನೀತಿನ, ಆಟೋಮೊಬೈಲ್ ಕೈಗಾರಿಕೆನ? ಸರ್ ಸಿಂಪಲ್ ಸರ್, ಕರೆಂಟ್ ಅಫೇರ್ ಅಲ್ಲಿ ಇತ್ತೀಚೆಗೆ ಒಂದಷ್ಟು ನ್ಯೂಸ್ ಅಲ್ಲಿ ಇದ್ವು ಲಾಸ್ಟ್ ಇಯರ್. ಯಾವುದು ಸರ್? ಔಷಧೀಯ ಸ್ಥಿತಿ, ಫಾರ್ಮೆಕ್ ನೀತಿ. ಓಕೆ, ಫಾರ್ಮಾಸ್ಯೂಟಿಕಲ್ ಪಾಲಿಸಿ ತಂದ್ವಿ. ಅದ್ರಲ್ಲಿ ಒಂದಷ್ಟು ರೇಟ್ ಫಿಕ್ಸ್ ಮಾಡ್ತಾರೆ. ಆ ರೇಟ್ ಮೇಲೆ ನಮ್ಮ ಖರ್ಚಿನ ಆಧಾರದ ಮೇಲೆ ಮಾಡ್ಬೇಕು. ಓಕೆ, ಒಂದು ನೀತಿ ಓದಿದ್ರೆ ಗೊತ್ತಿರುತ್ತೆ. ಸೊ ಅದ್ರಲ್ಲಿ MAP ಬಗ್ಗೆ ಹೇಳ್ತಾರೆ. ಅಂದ್ರೆ ಮ್ಯಾಕ್ಸಿಮಮ್ ಅಲೋವಬಲ್ ಪೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಂತ. ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕಿಂತ ಮುಂಚೆ ನೀವು ಬೇಕಾದ್ರೆ ಎಷ್ಟು ಬೇಕಾದ್ರೂ ಇನ್ಕ್ರೀಸ್ ಮಾಡಬಹುದು, ಅಲೋವಬಲ್ ಇನ್ಕ್ರೀಸ್. ಆದ್ಮೇಲೆ ಮಾರ್ಕೆಟ್ ಬಂದ್ಮೇಲೆ ಒಂದಷ್ಟು ರೇಟ್ ಇರುತ್ತೆ, ಅದ್ರ ಮೇಲೆ ನೀವು ಜಾಸ್ತಿ ಮಾಡಂಗಿಲ್ಲ. ಸೊ ಇದ್ರ ಬಗ್ಗೆ ಒಂದು ಪಾಲಿಸಿ ತಂದ್ರು. ಓಕೆ, 3 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, DNA ಸಂಶ್ಲೇಷಣೆಯನ್ನು ಹೀಗೂ ಕರೆಯುತ್ತಾರೆ. ಏನಂತ ಕರೀತಾರೆ ಸರ್ DNA ಸಂಶ್ಲೇಷಣೆಯನ್ನು? ಅಂದ್ರೆ ಸಂಶ್ಲೇಷಣೆ ಅಂದ್ರೆ ಸಿಂಥಸಿಸ್, DNA ಸಿಂಥಸಿಸ್ ಅಂತ ಕರಿತೀವಿ. ಸಿಂಥಸಿಸ್ ನ ಏನಂತ ಕರಿತೀವಿ? ರಿಪ್ಲಿಕೇಶನ್ ಅಂತ ಕರಿತೀವಿ, ಪುನರಾವರ್ತನೆ ಅಂತ ಕರಿತೀವಿ. 3 ರೈಟ್ ಆನ್ಸರ್. DNA ದ ಕರಗುವ ತಾಪಮಾನದಲ್ಲಿ ಡ್ಯಾಶ್ ಆಗುತ್ತದೆ. ಏನಾಗುತ್ತೆ ಸರ್ ಕರಗುವ ತಾಪಮಾನದಲ್ಲಿ? ಅಂದ್ರೆ ಮೆಲ್ಟಿಂಗ್ ಟೆಂಪರೇಚರ್ DNA ಏನಾಗುತ್ತೆ? ಸ್ಥಳೀಯ ಡಬಲ್ ಹೆಲಿಕಲ್ DNA ಡಿನ್ಯಾಚುರಲ್ ಆಗುತ್ತಾ? ಘನ DNA ದ್ರವವಾಗುತ್ತದ? ದ್ರವ DNA ಆವಿಯಾಗುತ್ತಾ? DNA ಡಬಲ್ ಹೆಲಿಕ್ಸ್ ನಿಂದ ಸೂಪರ್ ಕಾಯಿಲ್ಡ್ DNA ಆಗಿ ಬದಲಾಗುತ್ತದೆ. ಸೊ ಸಿಂಪಲ್ ಕ್ವಶನ್ ಇದು. DNA ಕರಗಿದ ತಕ್ಷಣ ಅದು ಆವಿಯಾಗುತ್ತೆ, ಕರಗೋಗುತ್ತೆ ಅಂತ ಅಲ್ಲ ಅರ್ಥ. ಓಕೆ, ಸೊ ಆಟೋಮೆಟಿಕ್ ಆಗಿ ಈ ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡಬಹುದು. ರೈಟ್ ಆನ್ಸರ್ 4ನೇದು. ಅದು ಡಬಲ್ ಸ್ಟ್ಯಾಂಡ್ಸ್ DNA ಇರುತ್ತಲ್ಲ, ಅದು ಒಂದು ಸೂಪರ್ ಕಾಯಿಲ್ಡ್ ಆಗಿ ಸಿಂಗಲ್ ಸ್ಟ್ಯಾಂಡ್ DNA ಆಗುತ್ತೆ. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್ 4ನೇದು. ನೆಕ್ಸ್ಟ್ ಬನ್ನಿ, ಅರಿಶಿನ ಪುಡಿಯನ್ನು ಕಲಬೆರಕೆ ಮಾಡಲು ಯಾವ ಘಟಕವನ್ನು ಬಳಸಲಾಗುತ್ತದೆ? ಅಂದ್ರೆ ಯಾವ ಘಟಕ ಬಳಸ್ತೀವೋ ಕಲಬೆರಕೆ ಮಾಡಲು ಏನ್ ಹಾಕ್ತಿವಿ ಅದಕ್ಕೆ ನಾವು? ಯಾವ ಅಡಲ್ಟ್ರೇಷನ್ ಹಾಕ್ತಿವಿ? ಸೀಸದ ಫಾಸ್ಫೇಟ್, ಸೀಸದ ಕ್ರೋಮೈಟ್, ಕ್ಯಾಲ್ಸಿಯಂ ಫಾಸ್ಫೇಟ್, ಪೊಟ್ಯಾಸಿಯಂ ಡೈಕ್ರೋಮೈಟ್. ರೈಟ್ ಆನ್ಸರ್ ಸೀಸದ ಕ್ರೋಮೈಟ್, ಲೆಡ್ ಕ್ರೋಮೈಟ್ ಅಂತ ಕರಿತೀವಿ. ಲೆಡ್ ಕ್ರೋಮೈಟ್ ಅಂತ ಕರಿತೀವಿ. ಓಕೆ ಸರ್, 2ನೇದು ಕರೆಕ್ಟ್ ಆನ್ಸರ್. ಗರ್ಭಧಾರಣೆಯ ಪರೀಕ್ಷೆಗಾಗಿ ಮೂತ್ರದಲ್ಲಿ ಯಾವ ಹಾರ್ಮೋನ್ ಅನ್ನು ಪತ್ತೆ ಮಾಡಲಾಗುತ್ತದೆ? ಅಲ್ವಾ, ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಯೂರಿನ್ ಅಲ್ಲಿ ಟೆಸ್ಟ್ ಮಾಡ್ತಾರಲ್ಲ, ಯಾವ ಒಂದು ಹಾರ್ಮೋನ್ ಅದ್ರಲ್ಲಿ ಇರುತ್ತೆ, ಅದರಿಂದ ನಮ್ಗೆ ಗೊತ್ತಾಗುತ್ತೆ ಯಾವ ಹಾರ್ಮೋನ್ಸ್ ಇರೋದು. ಆಕ್ಸಿಟೋಸಿನ್, ಇನ್ಸುಲಿನ್, ಟೆಸ್ಟೋಸ್ಟೆರನ್ ಅಲ್ಲ. ದಿಸ್ ಇಸ್ ದ ರೈಟ್ ಆನ್ಸರ್. ಮಾನವನ್ ಕೊರಿಯೋನಿಕ್ ಗೊನೋಡೋಟ್ರೋಪಿಯನ್ ಅಂತಕ್ಕಂಥದ್ದು, ಗೊನೋಡೋಟ್ರೋಪಿಯನ್, ಕ್ರೋನಿಕ್ ಗೊನೋಡೋಟ್ರೋಪಿಯನ್ ಅಂತಕ್ಕಂಥ ಹಾರ್ಮೋನ್ ಇರುತ್ತೆ. ಎಂತ ಕ್ವಶನ್ಸ್ ನೋಡಿ ಸ್ನೇಹಿತರೆ, ನಿಮಗೆ ಕಮ್ಮಿ ಏನೋ ಕಟ್ ಆಫ್ ನ ಮೇಂಟೈನ್ ಮಾಡಿ ಕಮ್ಮಿ ಬರಬೇಕು ಅಂತೇಳಿ ನೋಡೋಣ. ಕಟ್ ಆಫ್ ಬಗ್ಗೆ ಮಾತಾಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಓಕೆ, ನೆಕ್ಸ್ಟ್ ಬನ್ನಿ, ಪ್ರಾಜೆಕ್ಟ್ ಕಿರಣ. ಪ್ರಾಜೆಕ್ಟ್ ಕಿರಣದ ಗುರಿ ಡ್ಯಾಶ್. ಏನು ಪ್ರಾಜೆಕ್ಟ್ ಕಿರಣ ಯಾವ್ದ್ರ ಬಗ್ಗೆ ಮಾತಾಡುತ್ತೆ? ಒಂದು ಡಿಜಿಟಲ್
ಇದ್ರ ಬಗ್ಗೆ ಮಾತಾಡುತ್ತೆ, ಏನು ನಮ್ಮ ಒಂದು ಫೈನಾನ್ಸ್ ಬಗ್ಗೆ ಮಾತಾಡುತ್ತೆ. ಯಾವುದು? ಚಿಲ್ಲರಾಟ ಮಾಟಗಾರನ, ಮಹಿಳಾ ಉದ್ಯಮಿ ಬೆಂಬಲಿಸೋದ, ರೈತರನ್ನು ಬೆಂಬಲಿಸೋದ? ಸೊ ಇಲ್ಲಿ ರೈಟ್ ಆನ್ಸರ್ ಎನೇಬಲ್ ವುಮೆನ್ ಎಂಟರ್ಪ್ರೈಸಸ್. ಓಕೆ, ಅವ್ರಿಗೆ ಡಿಜಿಟಲ್ ಇದನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು, ಮಹಿಳಾ ಉದ್ಯಮಿಗಳನ್ನ ಇದು ಮಾಡಕ್ಕೋಸ್ಕರ ಪ್ರಾಜೆಕ್ಟ್ ಕಿರಣ ಇರ್ತಕ್ಕಂಥದ್ದು. ಎರಡನೇದು ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಹಿರಿಯ ನಾಗರಿಕರಿಗಾಗಿ ಪ್ರಧಾನಮಂತ್ರಿ ವಯೋವಂದನಾ ಯೋಜನೆಯನ್ನು ಡ್ಯಾಶ್ ಇಂದ ನೀಡಲ್ಪಟ್ಟಿದೆ. ಎಲ್ಲಿಂದ ನೀಡಲ್ಪಟ್ಟಿದೆ ಸರ್ ಇದನ್ನ? ಭಾರತದ ಜೀವ ವಿಮಾ ನಿಗಮನ, ಸಾಮಾನ್ಯ ವಿಮಾ ಕಂಪನಿನ, ಯುನೈಟೆಡ್ ಇಂಡಿಯಾ ವಿಮಾ ಕಂಪನಿ, ಬಜಾಜ್ ಅಲಯನ್ಸ್. ಅದೇ ನಮ್ಮ 10 ವರ್ಷ ತನಕ ಅವ್ರಿಗೆ ಇನ್ಶೂರೆನ್ಸ್ ಕೊಡ್ತಕ್ಕಂಥ ಹೈಯೆಸ್ಟ್ ಒಂದು ಇನ್ಶೂರೆನ್ಸ್ ಅಂದ್ರೆ ಪೆನ್ಷನ್ ಸ್ಕೀಮ್ ಟೈಪ್. ಸೊ ಯಾವ್ದು ಸರ್ ಇದು? ಭಾರತದ ಜೀವ ವಿಮಾ ನಿಗಮ, LIC. ಓಕೆ, ನೆಕ್ಸ್ಟ್ ಬನ್ನಿ, ಜಾಗತಿಕ ಅಪಾಯ ವರದಿ 2021 ಯಾರು ಬಿಡುಗಡೆಗೊಳಿಸಿದರು? ವಿಶ್ವ ಆರ್ಥಿಕ ವೇದಿಕೆ, ವಿಶ್ವ ಬ್ಯಾಂಕ್. ಇದು ಈಸಿ ಕ್ವಶನ್ ಸರ್, ರೈಟ್ ಆನ್ಸರ್ ಹೇಳ್ಬಿಡ್ತೀನಿ. ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ವೇದಿಕೆ. ನೆಕ್ಸ್ಟ್ ಬನ್ನಿ, ಭಾರತದಲ್ಲಿ ಅತಿ ಹೆಚ್ಚು FDI ಇಕ್ವಿಟಿ ಒಳವರಿಯನ್ನು ಆಕರ್ಷಿಸುವ ಕ್ಷೇತ್ರ ಯಾವುದು? FDI ಇನ್ಫ್ಲೋ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಬರುತ್ತೆ ಸರ್ ಜಾಸ್ತಿ? ಯಾವ್ದಕ್ಕೆ ಬರುತ್ತೆ? ಸೇವೆಗಳು, ದೂರಸಂಪರ್ಕ, ಹೋಟೆಲ್, ಪ್ರವಾಸೋದ್ಯಮ, ಡ್ರಗ್ಸ್ ಮತ್ತು ಫಾರ್ಮಾಸ್ಯೂಟಿಕಲ್. ರೈಟ್ ಆನ್ಸರ್ ಸರ್ವಿಸಸ್, ಸೇವೆಗಳಿಗೆ ಬರತಕ್ಕಂಥದ್ದು. ಸರ್ವಿಸಸ್ ಅಲ್ಲಿ ನಮ್ಗೆ ಫೈನಾನ್ಸ್, ಬ್ಯಾಂಕಿಂಗ್, ಆಳು ಮೂಳು ಎಲ್ಲ ಇರುತ್ತೆ ಅದರಲ್ಲಿ. ಸೊ ನಮ್ಗೆ ಸೇವೆಗಳಿಗೆ ಹೆಚ್ಚು, ಸರ್ವಿಸಸ್ ಸೆಕ್ಟರ್ಗೆ ಹೆಚ್ಚು ಬರ್ತಕ್ಕಂಥದ್ದು. ನೆಕ್ಸ್ಟ್, ಹಣಕಾಸು ಸ್ಥಿರತೆಯ ವರದಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಡ್ಯಾಶ್ ಬಿಡುಗಡೆ ಮಾಡ್ತಾರೆ. ಎಷ್ಟು ಸಲ ಬಿಡುಗಡೆ ಮಾಡುತ್ತೆ ಅಂತ? 3 ತಿಂಗಳಿಗ, ವರ್ಷಕ್ಕೊಮ್ಮೆನ, ವರ್ಷಕ್ಕೆ 2 ಬಾರಿನ, ಪ್ರತಿ ತಿಂಗಳನ್ನ? ಬೈ ಆನ್ಯುಯಲ್ ಅಂತ ಕರಿತೀವಿ. ವರ್ಷಕ್ಕೆ 2 ಬಾರಿ, ಟ್ವೈಸ್ ಇನ್ ಎ ಇಯರ್, ವರ್ಷಕ್ಕೆ 2 ಬಾರಿ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ, ವಿಶ್ವಸಂಸ್ಥೆಯ ಹೂಡಿಕೆ ಪ್ರಚಾರ, ಯುನೈಟೆಡ್ ನೇಷನ್ಸ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಈ ಪ್ರಶಸ್ತಿಯನ್ನ ಯಾರು ಕೊಟ್ರು? ಇನ್ವೆಸ್ಟ್ ಇಂಡಿಯಾಗ, ಮೇಕ್ ಇನ್ ಇಂಡಿಯಾಗ, ಭಾರತದ ವ್ಯಾಪಾರ ಪ್ರಚಾರ ಸಂಸ್ಥೆಗ, ಇವುಗಳಲ್ಲಿ ಯಾವುದು ಅಲ್ಲ. ಸೊ ರೈಟ್ ಆನ್ಸರ್ ಯಾವುದು ಸರ್? ಇನ್ವೆಸ್ಟ್ ಇಂಡಿಯಾ. ಈ ಪ್ರಶಸ್ತಿ ಬಂದಿದ್ದು ಇನ್ವೆಸ್ಟ್ ಇಂಡಿಯಾ ಒಂದು ಇದಕ್ಕೆ. ಸೊ ಒಂದೇದು ಇಸ್ ದ ರೈಟ್ ಆನ್ಸರ್. ನೋಡಿ ಸರ್, ನಾನು ಆಲ್ಮೋಸ್ಟ್ 100% ಕರೆಕ್ಟ್ ಆನ್ಸರ್ ಕೊಡಕ್ಕೆ ಟ್ರೈ ಮಾಡಿದೆ. ಅಲ್ಲಿ ಇಲ್ಲಿ 1-2 ಕ್ವಶನ್ ನನಗೂ ಗೊತ್ತಾಗಿಲ್ಲ, ಅಂದ್ರೆ 2-3 ಆಪ್ಷನ್ ನನಗೆ ಸರಿ ಅನ್ಸ್ತಾ ಇದೆ. ಸೊ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಆ 2 ಕ್ವಶನ್ಸ್ಗೆ. ಅಕಸ್ಮಾತ್ ನಾನು ಮಾಡಿರೋದು 100% ಕರೆಕ್ಟ್ ಆಗಿ ಮಾಡಿರ್ತೀನಿ, ಅಲ್ಲಿ 2ರಿಂದ 3 ಕ್ವಶನ್ ಅಕಸ್ಮಾತ್ ತಪ್ಪಿದ್ರೆ ಕೂಡ ನೀವು ರೆಕ್ಟಿಫೈ ಮಾಡಬಹುದು. ಅದ್ರಲ್ಲಿ ತೊಂದರೆ ಇಲ್ಲ ಸರ್, ಯಾರು ಪರ್ಫೆಕ್ಟ್ ಅಲ್ಲ. ಓಕೆ ಸರ್, ಸೊ ಫೈನ್. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದ್ರ PDF ಕೂಡ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಟೆಲಿಗ್ರಾಮ್ ಚಾನಲ್ ಕ್ವಶನ್ ಪೇಪರ್ ಸಿಗುತ್ತೆ, ಅಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ಏನಿದೆ, ಇನ್ನೊಂದು ಕ್ವಶನ್ ಪೇಪರ್ ಇದೆಯಲ್ಲ ನಮ್ಮ ಸಾಮಾನ್ಯ, ಅದು ಕೂಡ ಒಂದು ವಿಶ್ಲೇಷಣೆ ಮಾಡೋಣ, ಅದ್ರದ್ದು ಕೀ ಆನ್ಸರ್ ನ ಕೊಡೋಣ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಸರ್. ನಮಸ್ಕಾರ, ಧನ್ಯವಾದಗಳು. ಸೊ ಎನಿ ಡೌಟ್ಸ್ ಅಥವಾ ಕಮೆಂಟ್ಸ್ ಅಥವಾ ಸರಿ ಉತ್ತರ, ನಾನು ಕೇಳಿರೋ ಕ್ವಶನ್ಸ್ಗೂ ಕೂಡ ಸರಿ ಉತ್ತರ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್, ಧನ್ಯವಾದಗಳು.